ಸ್ಯಾದ್ವಾದ ಮೋಗಲಾಂತ್ಯನು ಜೀಯ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನ. ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಗಣ್ಯರೇ, ವೇದಿಕೆಯ ಮುಂದೆ ಗಣ್ಯರ ಮಾತುಗಳನ್ನು ಕೇಳಲಿಕ್ಕೆ ಬಂದು ಕುಳಿತಿರ್ತಕ್ಕಂಥ ಸಹೃದಯ ಸಾಹಿತ್ಯ ಬಳಗದ ಎಲ್ಲ ಸಾಹಿತ್ಯ ಪ್ರೇಮಿಗಳೇ, ಪುಟಾಣಿಗಳೇ, ಇವತ್ತು ನಮ್ಮ ಪ್ರೇಮ ಪ್ರಶಾಂತ್ ಮತ್ತು ಪ್ರಶಾಂತ್ ರವರು ಹೊಸ ಹೊಸ ಪ್ರತಿಭೆಗಳನ್ನು, ಗೊತ್ತಿಲ್ಲದೆ ಇರ್ತಕ್ಕಂತಹ ಕೆಲವೊಂದು ಪ್ರತಿಭೆಗಳನ್ನ ಕರೆಸಿ ಇಲ್ಲಿ ಸಾಹಿತ್ಯದ ಔತಣವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಈ ಬಳಗದ ಮುಖಾಂತರ ಮಾಡ್ತಾ ಇದ್ದಾರೆ. ಅಂತಹ ಒಂದು ನಿಟ್ಟಿನೊಳಗಡೆ ಕುಮಾರ ಚಲವಾದಿ ಸರ್ ಮತ್ತು ಲೋಕೇಶ್ ದಾಸರನ್ನ ಇವತ್ತು ನಾವು ಕರೆಸ್ಕೊಂಡಿದ್ದೇವೆ. ಲೋಕೇಶ್ ದಾಸರ ಮಾತುಗಳನ್ನ ಈ ಹಿಂದೆ ಒಮ್ಮೆ ನಾವು ಶಂಕರ ಒಂದು ಇದರಲ್ಲಿ ಕೇಳಿದ್ವಿ, ಶಂಕರಾಚಾರ್ಯರ ಒಂದು ಕಾರ್ಯಕ್ರಮದಲ್ಲಿ ಮಾತುಗಳನ್ನ ಕೇಳಿದ್ವಿ. ಕುಮಾರ ಚಲವಾದಿಯವರ ಮಾತುಗಳನ್ನ ಆಕಾಶವಾಣಿಯಲ್ಲಿ ಆಗಾಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ ಅಷ್ಟೇ ಅಲ್ಲ, ಸಾಕಷ್ಟು ವೇದಿಕೆಗಳಲ್ಲಿ ಹಾಸನದಲ್ಲಿ ನಾವು ವಸಂತ್ ಕುಮಾರ್ ಪೆರ್ಲಾ ಇದ್ದಾಗಿಂದ ಮನೆ ಮನೆ ಕವಿಗೋಷ್ಠಿಯನ್ನು ನಡೆಸುವಾಗ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ. ಅವಾಗಿಂದನೂ ನೇರವಾಗಿ ಹತ್ತಿರದಿಂದ ಅಷ್ಟು ಪರಿಚಯ ಇಲ್ಲ ಅಂದ್ರು ಅವರ ಮಾತುಗಳಿಂದ, ಅವರ ಧ್ವನಿಗಳಿಂದ ನಮಗೆ ಸಾಕಷ್ಟು ಪರಿಚಯ ಇರ್ತಿದ್ರು. ಮತ್ತೆ ಅಲ್ಲದೆ ಶ್ರವಣ ಬೆಳಗೊಳದಲ್ಲಿ ಅಂಚೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿ ಸಾಕಷ್ಟು ಸೇವೆಯನ್ನ ಪಡೆದು ಶ್ರವಣ ಬೆಳಗೊಳದ ಶ್ರೀಮಠದಿಂದ ಒಂದು ಪ್ರಶಸ್ತಿಯನ್ನು ಸಹ ಪಡೆದಿರ್ತಕ್ಕಂತಹ ಮಹನೀಯರು ಕುಮಾರ ಚಲವಾದಿ ಸರ್ ಅವರು. ಅಂಚೆ ಇಲಾಖೆಯಲ್ಲಿ ಸುಮಾರು ಸುದೀರ್ಘ ಸೇವೆಯನ್ನ ಮಾಡಿರ್ತಕ್ಕಂತಹ ಶ್ರೀಯುತರು 49 ವರ್ಷಗಳ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಸರ್ಕಾರಿ ಸೇವೆಯನ್ನ ಮಾಡೋದು ಕಷ್ಟದಾಯಕ ಅಂತ ಸಂದರ್ಭದಲ್ಲಿಯೂ ಸಹ ಅಂಚೆ ಇಲಾಖೆಯಂತಹ ಜವಾಬ್ದಾರಿಯ ಸ್ಥಾನಗಳಲ್ಲಿ ಇಟ್ಕೊಂಡು ಕೆಲಸವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ತಮ್ಮ ತಂದೆ ತಾಯಿಯ ದಾಂಪತ್ಯದಲ್ಲಿ ಒಡಮೂಡಿದ ಈ ಪ್ರತಿಭೆ ಹಾಸನಾಂಬೆಯ ಮಡಿಲಲ್ಲಿ ತನ್ನ ಸೇವೆಯನ್ನ ಇಟ್ಕೊಂಡು ಹಾಸನಾಂಬೆಯ ಮಡಿಲಲ್ಲಿ ತನ್ನ ಕೊನೆಯ ವಿಶ್ರಾಂತ ಜೀವನವನ್ನ ಅನುಭವಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಮಾರಿಕಾಂಬೆಯ ಮತ್ತು ಹಾಸನಾಂಬೆ ಎರಡೂ ಸಹ ಗ್ರಾಮ ದೇವತೆಗಳು. ಮಾರಿಕಾಂಬೆ ಎಷ್ಟು ಪ್ರಸಿದ್ಧಳೋ ಹಾಸನಾಂಬೆಯು ಅಷ್ಟೇ ಪ್ರಸಿದ್ಧಳು. ಮಾರಿಕಾಂಬೆ ಜಾತ್ರೆ ನೋಡಬೇಕು ಅಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಜಾತ್ರೆ ನಡೆಯುತ್ತೆ. ಅದೇ ರೀತಿ 8 ದಿನಗಳ ಕಾಲ ಹಾಸನಾಂಬೆಯ ಜಾತ್ರೆ. ಎರಡು ದೇವತೆಗಳ ಭಾಗ್ಯವನ್ನ ಪಡೆದವರು ಶ್ರೀಯುತ ನಮ್ಮ ಕುಮಾರ ಚಲವಾದಿ ಸರ್ ಅವರು. ಇವರು ಕತೆ, ಕವನ, ಮೊನ್ನೆ ತಾನೇ ನಾವು ಈ ಒಂದು 15 ದಿನ 20 ದಿನ ಒಂದು ತಿಂಗಳು ಆಗಿರ್ಬೇಕು ಮೋಸ್ಟ್ಲಿ ಇವರ ಮಾತುಗಳನ್ನು ಆಕಾಶವಾಣಿಯಲ್ಲಿ ಕೇಳಿದ್ವಿ, ರೇಡಿಯೋನಲ್ಲಿ. ಸಾಕಷ್ಟು ಕತೆ ಕವನಗಳನ್ನು ಬರೆದಿರ್ತಕ್ಕಂತಹ ಮತ್ತು ಪ್ರಜಾವಾಣಿ, ಸುಧಾ, ತರಂಗ, ಮಂಗಳ, ಕರ್ಮವೀರಗಳಲ್ಲಿ ಹಲವಾರು ಕವನಗಳನ್ನ, ಚುಟುಕುಗಳನ್ನ, ಬರಹಗಳನ್ನ ಬರೆದಿರೋದನ್ನ ನಾವು ಕಾಣ್ತೀವಿ. ನಾವು 1996ರಲ್ಲಿ ಮಂಗಳದಲ್ಲಿ ಚಿಂತನೆ ವಿಭಾಗವನ್ನ ಸಂಪೂರ್ಣವಾಗಿ ಒಂದು 6 ತಿಂಗಳ ಕಾಲ ಬರೆದಿದ್ವಿ. ಆ ಚಿಂತನೆ ವಿಭಾಗ ಬರೆಯುವ ಸಂದರ್ಭದಲ್ಲಿಯೂ ಸಹ ಇವರ ಚುಟುಕುಗಳು ಆ ಮಂಗಳದಲ್ಲಿ ಬರ್ತಾ ಇತ್ತು. ಆ ನಂತರ ನಾವು ಅವಾಗ ಸಾಕಷ್ಟು ಮಂಗಳ ಪತ್ರಿಕೆ, ಈಗ ಮಂಗಳ ಪತ್ರಿಕೆ ಜಾಸ್ತಿ ಅಷ್ಟು ಪ್ರಸಾರದಲ್ಲಿ ಇಲ್ಲ. ಅವಾಗ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ. ಆವಾಗ ಮಂಗಳ ಪತ್ರಿಕೆ ಅಂದ್ರೆ ಬಹಳಷ್ಟು ಪ್ರಸಿದ್ಧವಾದಂತ ಪತ್ರಿಕೆ, ಬಹಳ ಪ್ರಸಿದ್ಧವಾದಂತಹ ಪತ್ರಿಕೆಗಳು ಸಾಕಷ್ಟು ಇವೆ. ಆ ಪತ್ರಿಕೆಗಳಲ್ಲಿ ಸಾಕಷ್ಟು ಕವನಗಳನ್ನ ಅದರಲ್ಲೂ ಸಂಕ್ರಮಣ ಪತ್ರಿಕೆಯಲ್ಲಿ ಇವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಈಗ ಹಾಸನ ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಕಲಾವಿದರಾಗಿ ಆಗಾಗ್ಗೆ ಕಾರ್ಯಕ್ರಮಗಳನ್ನು ನೀಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ 2 ಪ್ರಮುಖವಾಗಿ, ಒಂದು ಕವನ ಸಂಕಲನ, ಒಂದು ಹನಿಗವನ ಸಂಕಲನ, 2 ಸಂಕಲನಗಳು ಪ್ರಕಟಗೊಂಡಿವೆ. ಒಂದು ಏಕಾಂಗಿಯ ಎದೆಯ ಹಾಡು, ಅದೊಂದು ಹೆಸರುವಾಸಿಯಾದಂತಹ ಒಂದು ಕವನ ಸಂಕಲನ. ನಿಲುವುಗನ್ನಡಿ, ಇದು ಹನಿಗವನಗಳ ಸಂಕಲನ
ಎರಡೂ ಸಾಲ ಪ್ರಕಟಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇವರ ತಂದೆ ಹೀರಗ, ತಾಯಿ ಕಮಲಮ್ಮ, ಇವರ ದಾಂಪತ್ಯದ ನೆನಪಾಗಿ ಉಳಿದವರು ಕುಮಾರ ಚೆಲವಾದಿಯವರು. ಭೂಮಿ ಪ್ರತಿಷ್ಠಾನದಿಂದ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಬೆಳಗಾವಿಯ ಕನಕ ಪ್ರತಿಷ್ಠಾನದಿಂದ ಇವರಿಗೆ ಬರಹಗಳನ್ನು ಮೆಚ್ಚಿ ಕನಕ ಪ್ರತಿಷ್ಠಾನ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೈಸೂರಿನ ಅಭಿರುಚಿ ಪ್ರಕಾಶನದಿಂದ 6 ಬಾರಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಶ್ರವಣಬೆಳಗೊಳದ ಶ್ರೀಮಠದಿಂದ ರಂಗಭೂಮಿಯಲ್ಲಿ ಇವರು ಸೇವೆ ಸಲ್ಲಿಸಿದ್ದಕ್ಕೋಸ್ಕರ ಉತ್ತಮ ನಟ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಚಂದ್ರಶೇಖರ ಪಾಟೀಲರ ಸಂಕ್ರಮಣ ಪತ್ರಿಕೆಯ ಅಲ್ಲಿ ಚುಟುಕು ಬರೆದಂತಾಗಿ 2 ಬಾರಿ ಅತ್ಯುತ್ತಮ ಚುಟುಕು ರಚನಾ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಸಾಹಿತ್ಯ ಚಿಗುರು ಬಳಗ ಮಂಗಳೂರಿನಿಂದ 2 ಬಾರಿ ಬೆಳ್ಳಿ ಪದಕವನ್ನು ಇವರು ಪಡೆದುಕೊಂಡಿದ್ದಾರೆ ಇವರ ರಚನೆಗೋಸ್ಕರ. ಗಣಕರಂಗ ಅಂತಕ್ಕಂತಹ ಧಾರವಾಡದ ಒಂದು ಸಂಘಟನೆಯಿಂದ ಇವರ ರಂಗಭೂಮಿ ಸೇವೆಗಾಗಿ ನಗದು ಬಹುಮಾನವನ್ನು ಇವರು ಪಡೆದುಕೊಂಡಿದ್ದಾರೆ. ಮತ್ತು ಜಾನಪದ ವಿಶ್ವವಿದ್ಯಾಲಯದ ಗೊಟಗೋಡಿ ಶಿಗ್ಗಾಂವದಲ್ಲಿರ್ತಕ್ಕಂತಹ ಈ ವಿಶ್ವವಿದ್ಯಾಲಯದಿಂದ ಗುಬ್ಬಿ ನಂಜುಂಡೇಶ್ವರ ಪ್ರಶಸ್ತಿಯನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಮತ್ತು ಹಾಸನದಲ್ಲಿ ಪ್ರಸಿದ್ಧ ಪ್ರಕಾಶನ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂತಹ ಮಾಣಿಕ್ಯ ಪ್ರಕಾಶನದ ವತಿಯಿಂದಲೂ ಸಹ ಇವರು ಪ್ರಶಸ್ತಿಗೆ 2020ರಲ್ಲಿ ಭಾಜನರಾಗಿದ್ದಾರೆ. ಹಲವಾರು ಕವಿಗೋಷ್ಠಿ, ಸಾಹಿತ್ಯ ಸಮ್ಮೇಳನ ಇವುಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥವರನ್ನು ನಾವು ಇವತ್ತು ಕರೆಸ್ಕೊಂಡಿದ್ದೇವೆ. ಇವರು ಇವತ್ತು ನಮ್ಮೊಂದಿಗೆ ತಮ್ಮ ಆಸಕ್ತಿಯ ನುಡಿಗಳೊಂದಿಗೆ ರಂಗಭೂಮಿ ಮತ್ತು ಕಾವ್ಯ ಸಾಹಿತ್ಯ ರುಚಿಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಅದರ ಆಗುಹೋಗುಗಳೇನು, ಅದರ ಹಿನ್ನೆಲೆಗಳೇನು, ಈ ವಿಷಯವನ್ನು ಕುರಿತು ಹೇಳಿದ್ದಾರೆ. ಯಾಕೆಂದರೆ ನಾವು ಐತಿಹಾಸಿಕವಾಗಿ ಬಹಳಷ್ಟು ಗರ್ಭದಲ್ಲಿ ಉಳಿದೋಗಿರ್ತಕ್ಕಂತಹ ದಾಖಲೆಗಳನ್ನು ತೆಗೆಯಲ್ಲ. ಅಂತಹ ಸಂದರ್ಭದಲ್ಲಿ ಅಂಥವುಗಳನ್ನು ಎತ್ತಿ ತೆಗಿತಕ್ಕಂಥದ್ದು ಸಾಹಿತ್ಯಗಳ ಒಂದು ಕೆಲಸ ಆಗಿದೆ. ಔವರಿಸಿ ಎಂದು ಕರೆಸಿಕೊಂಡಂತಹ ಚೆನ್ನಬೈರಾಜ ದೇವಿ ಉತ್ತರ ಕನ್ನಡದ ಶಿರಸಿಯ ಸೋದೆಯ ಅರಸರಗಳ ನಡುವೆ ಬೆಳೆದಂಥವಳು ಇವತ್ತು ಭೂಗರ್ಭದಲ್ಲಿ ಸೇರಿ ಹೋಗಿದ್ದಾಳೆ. ಇತಿಹಾಸ ಗರ್ಭದಲ್ಲಿ ಅಡಗಿ ಹೋದ ಕುಳಿತ ಪ್ರತಿಭೆಯಾಗಿದ್ದಾಳೆ. ಅಂತಹ ಅವುಗಳನ್ನೆಲ್ಲ ರಂಗಭೂಮಿಯಲ್ಲಿ ತರತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಚಾರಿತ್ರಿಕ ಹಿನ್ನೆಲೆ ಉಳ್ಳಂತಹ ಹಲವಾರು ಜನರು ನಮಗೆ ಪರಿಚಯ ಇಲ್ಲ. ಇಂತಹ ಕಾರ್ಯಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಕುಮಾರ ಚೆಲವಾದಿ ಸರ್ ಅವರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನಮ್ಮೊಂದಿಗೆ ಅವರು ನುಡಿಗಳನ್ನು ಹಂಚಿಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ, ಹಾಗೆ ಲೋಕೇಶ್ ದಾಸ್ರವರು ಸಾಕಷ್ಟು ದಾಸ ಸಾಹಿತ್ಯವನ್ನು ಬೆಳೆಸ್ತಾ ಬಂದಿರತಕ್ಕಂತಹ ಮತ್ತು ಚನ್ನರಾಯಪಟ್ಟಣದಲ್ಲಿ ಪಾಂಡುರಂಗ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಆ ಮೂಲಕ ದಾಸ ಸಾಹಿತ್ಯ ಪರಂಪರೆ ಅದು 13-14ನೇ ಶತಮಾನದಲ್ಲಿ ಇಡೀ ಭಾರತದ ದೇಶಕ್ಕೆ ಒಂದು ಮಾದರಿಯಾದಂತಹ ಸಾಹಿತ್ಯ ಪರಂಪರೆಯನ್ನು ಕಟ್ಟಿಕೊಟ್ಟದ್ದು. ತ್ಯಾಗರಾಜರಿಂದ ಹಿಡಿದು ಪುರಂದರದಾಸರವರೆಗೆ, ಕನಕದಾಸರವರೆಗೆ ದಾಸ ಸಾಹಿತ್ಯ ಭಕ್ತಿ ಪಂಥವನ್ನು ಉನ್ನತೀಕರಿಸಿದ ಒಂದು ಹಂತ. ಆ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಮರೆಯಾಗುತ್ತಿರುವ ದಾಸ ಪರಂಪರೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಲೋಕೇಶ್ ದಾಸ್ರವರು ಬಹಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ದಾಸ ಸಾಹಿತ್ಯದ ಪರಂಪರೆಯಲ್ಲಿ ಏನೆಲ್ಲ ಅಂಶಗಳಿವೆ, ಆ ದಾಸ ಸಾಹಿತ್ಯ ಪರಂಪರೆಯು ಭಕ್ತಿ ಪ್ರಧಾನವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನುವ ಉದ್ದೇಶಗಳಿಟ್ಟುಕೊಂಡು ಅವರು ಈಗಾಗಲೇ ನಮ್ಮೊಂದಿಗೆ ಹಲವಾರು ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಶಂಕರಾಚಾರ್ಯರ ದೇವಾಲಯದಲ್ಲಿ. ಇವತ್ತೂ ಸಹ ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ಉತ್ಸಾಹಿಗಳಾಗಿದ್ದೇವೆ ಅಂತ ಭಾವಿಸ್ತಾ ಅವರನ್ನೂ ಸಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಸಹ ನಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತಾ ನನ್ನ ಪರಿಚಯ ನುಡಿಗಳಿಗೆ ವಿರಾಮವನ್ನು ನೀಡುತ್ತೇನೆ. ಸಮಾನ ಮನಸ್ಕರೇ ಸಾಹಿತ್ಯ ಪ್ರಿಯರೇ, ನನಗೆ ಇವತ್ತು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳಬೇಕು. ಯಾಕಂದರೆ ನಾನು ತಡವಾಗಿ ಬಂದಿದ್ದೀನಿ. ನನಗಿಂತ ಚಿಕ್ಕವ್ರು ಇರ್ಬೋದು, ಆದರೆ ತಪ್ಪು ಮಾಡಿದಾಗ ತಪ್ಪು ಅಂತ ಒಪ್ಕೊಳ್ಬೇಕು, ಅದು ಸಾಧ್ಯ. ಆಮೇಲೆ ನನಗೆ ಇಲ್ಲಿ ಬರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾನು ಸುಮಾರು 10 ವರ್ಷಗಳ ಕಾಲ ಪೋಸ್ಟ್ ಮಾಸ್ಟರ್ ಆಗಿದ್ದೆ. ಬಹುಶಃ ಯಾರೂ 10 ವರ್ಷ ಪೋಸ್ಟ್ ಮಾಸ್ಟರ್ ಆಗಿದ್ದಿಲ್ಲ ಅನ್ಸುತ್ತೆ. ಇಲ್ಲಿದ್ದೆ. ಇದ್ದಾಗ ನನಗೆ ಸಾಹಿತ್ಯದ ಅಭಿರುಚಿ ಹೆಚ್ಚಾಗಾಯಿತು. ಕಾರಣ ಏನು? ಸಾಹಿತ್ಯ ಮತ್ತು ನಾಟಕದ. ಯಾಕೆಂದರೆ ಅದೇ ಅಭಿರುಚಿಯವರು ನನಗೆ ಇಲ್ಲಿ ಸಿಕ್ಕರು. ಪ್ರೇಮ ಪ್ರಶಾಂತ್ ಅವರು ಆವಾಗ ಪ್ರೇಮ ಅನ್ನೋದು ಚಿಕ್ಕ ಹುಡುಗಿ, ಬಹುಶಃ ಮಕ್ಕಳಷ್ಟು ದೊಡ್ಡವರು ಇರ್ಬೋದು ಅನ್ಸುತ್ತೆ. ಅವ್ರ ತಂದೆಯವ್ರ ಜೊತೆ, ಅವ್ರ ತಂದೆಯವರು ಪೋಸ್ಟ್ ಮಾಸ್ಟರ್. ಅವ್ರು ಪೋಸ್ಟ್ ಆಫೀಸಿಗೆ ಬಂದಾಗ ಅವ್ರ ತಂದೆಯವ್ರ ಜೊತೆ ಇದ್ರು.
ಅವ್ರ ತಂದೆಯವರಲ್ಲಿ ಎಷ್ಟೊಂದು ಸಾತ್ವಿಕ ಗುಣ ಇತ್ತು, ಮತ್ತೆ ಎಂತ ಒಂದು ಮೃದು ಸ್ವಭಾವ ಇತ್ತು ಅಂದ್ರೆ ನಾನು ಈಗಲೂ ಅದು ನೆನಪಿಗೆ ಬರುತ್ತೆ. ಅವ್ರು ಪೋಸ್ಟ್ ಆಫೀಸ್ ಕೂತ್ಕೊಳ್ಳಿ ಸರ್ ಅಂದ್ರೆ ಕೂತ್ಕೋತಾ ಇರಲಿಲ್ಲ, ಅಷ್ಟು ಒಳ್ಳೆ ಸ್ವಭಾವ. ಅಂಥವ್ರ ಮಗಳು ಅವಾಗ ಇವರು ಸಾಹಿತ್ಯ ಆಗ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಓದ್ತಾ ಇದ್ದಾರೆ ಇಲ್ಲಿ ಹಾಗೆ ಅಷ್ಟೇ ಇದ್ದಿದ್ದು. ಇವತ್ತವರು ಸಾಹಿತಿಯಾಗಿ ಬೆಳೆದಿದ್ದಾರೆ, ಜೊತೆಗೆ ಅವ್ರ ಮನೆಯವರು ಸಾಹಿತಿ ಆಗಿದ್ದಾರೆ, ಅದ್ರ ಜೊತೆಗೆ ಅವ್ರ ಮಕ್ಕಳು ಸಾಹಿತ್ಯ ಪ್ರಿಯರು, ಅವರು ಕೂಡ ಕೃತಿ ರಚನೆಯನ್ನ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಗಂಧದ ಜೊತೆ ಗುದ್ದಾಡಿದ್ರೆ ನಾವು ಗಂಧದ ಪರಿಮಳವನ್ನ ತಗೊಳ್ತೀವಿ, ಆಗ್ತೀವಿ, ಅದನ್ನು ಸ್ಫುರಿಸ್ತೀವಿ. ಹಾಗೆ ಬಹುಶಃ ಸಾಹಿತ್ಯ ನಿಮ್ಮ ಕುಟುಂಬದ ಇದರಿಂದ ಬಂದಿದೆ ನಿಮ್ಮ ಮಕ್ಕಳಿಗೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅವರು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದು ಕೂಡ ನನ್ನ ಒಂದು ಅಭಿಲಾಷೆ. ಹಾಗೆ ಇಲ್ಲಿ ಬಂದಾಗ ನನಗೆ ಬರುವಾಗ ಬಹಳ ಖುಷಿ ಆಯ್ತು. ಹೆಣ್ಮಕ್ಳು ತವರ ಮನೆಗೆ ಬಹಳ ಅಪರೂಪಕ್ಕೆ ಹೋದಾಗ ಯಾಕೆ ಖುಷಿ ಆಗುತ್ತೋ ಆ ಥರ ಖುಷಿ ಆಯ್ತು. ನಾನು 1985ರಲ್ಲಿ ಶ್ರವಣಬೆಳಗೊಳ ಪೋಸ್ಟ್ ಮಾಸ್ಟರ್ ಆಗಿ ಬಂದಾಗ ಹೇಗಿರುತ್ತೆ ಏನೋ ಒಂದು ಜೈನ ಕ್ಷೇತ್ರ, ಇಲ್ಲಿ ಜನರ ಜೊತೆ ಹೇಗೆ ಬೆಳೆಸ್ಕೊಳ್ಳೋದು ಅವೆಲ್ಲ ಗೊತ್ತಿರಲಿಲ್ಲ. ಅದು ನನ್ನ ಸ್ವಭಾವ ಆಗಿತ್ತು ಅಂದರೆ ಯಾರೇ ಬರಲಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಸರ್ವಿಸ್ ಕೊಡಬೇಕು, ಪೋಸ್ಟ್ ಆಫೀಸ್ ಸರ್ವಿಸ್. ಅವತ್ತು ಸ್ವಭಾವ ನನಗೆ ಇದ್ದಿದ್ದರಿಂದಾಗಿ ಹೆಚ್ಚು ಜನ ನನಗೆ ಆತ್ಮೀಯರಾದ. ಇವಾಗಲೂ ಕೂಡ ನಾನು ಅದು ನಮ್ಮ ಪೋಸ್ಟ್ ಆಫೀಸ್ ಜೈನ್ ಸ್ಟ್ರೀಟಲ್ಲಿತ್ತು, ಈಗ ಅಲ್ಲಿ ಹೋದರೂ ಕೂಡ ಹಿಂದಿನವರೆಲ್ಲ ನನ್ನ ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ, ಅದೊಂದು ಖುಷಿ. ಇಲ್ಲಿ ನಾಟಕದ ವಿಷಯಕ್ಕೆ ಬಂದಾಗ ನನಗೆ ಕಾರ್ಪೊರೇಷನ್ ಬ್ಯಾಂಕಲ್ಲಿದ್ದಂಥ BS ಪ್ರಕಾಶ್, ಬ್ಯಾಗ್ ಪ್ರಕಾಶ್ ಅಂತ ಕರೀತಾರೆ, ಅವರು ನನಗೆ ತುಂಬ ಆತ್ಮೀಯರಾದರು. ಯಾರೋ ನಾಟಕಕ್ಕೆ ನನಗೆ ಸಾಹಿತ್ಯಕ್ಕಿಂತ ಹೆಚ್ಚು ನಾಟಕದ ಅಭಿರುಚಿ ಮೊದಲಿನಿಂದ. ಯಾಕೆಂದರೆ ಚಿತ್ರನಟ ರಾಮಕೃಷ್ಣ ನನ್ನ ಕ್ಲಾಸ್ಮೇಟು, ಅವನು ನಾನು ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಜೊತೆಲೇ ಓದಿದ್ರು, ಜೊತೆಲಿ ನಾಟಕಗಳನ್ನು ಮಾಡಿದವರು. ಆದರೆ ಈಗಲೂ ನಾನು ಹೇಳ್ತೀನಿ, ನನ್ನಷ್ಟು ನನ್ನ ಕಾಲ್ಭಾಗನೂ ಅವನಿಗೆ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ. ಒಂದು ಕನ್ಯಾಸರೆ ಅಂತ ಒಂದು ನಾಟಕ ಮಾಡ್ತಾ ಇದ್ದೆ. ಆ ನಾಟಕ ಮಾಡಬೇಕಾದ್ರೆ ಕುಂಟಾದಲ್ಲಿ ಅದು ನಾಟಕ ಇತ್ತು, ಗಿಬ್ಸ್ ಹೈಸ್ಕೂಲ್ ಅಂತ. ಆಗ ನಾಟಕ ನಡೀತಾ ಇದೆ, 1 ವರ್ಷ 2 ವರ್ಷ ಆಯಿತು. ರಾಮಕೃಷ್ಣಿಗೆ ಮಾತುಗಳು ತಪ್ತಾ ಇದ್ವು. ಅವನು ಸೈಡ್ ವಿಂಗ್ಸಲ್ಲಿ ಒಂದು ಅಳಲು ಶುರು ಮಾಡ್ದ, ನಾನು ನಾಟಕ ಆಡಲ್ಲ. ಕೊನೆಗೆ ನಮ್ಮ ಟೀಚರು ಅವರೆಲ್ಲ ಸೇರಿ ನನ್ನ ಒತ್ತಾಯದಿಂದ ಸ್ಟೇಜ್ ಹತ್ತಿಸಿ ನಾಟಕ ಮಾಡಿಸಿದ್ರು. ಹೇಗೋ ಮಾಡ್ದ. ಆಮೇಲೆ ಪುಟ್ಟಣ್ಣನವ್ರ ಹತ್ರ ಸಿಕ್ಕ ಮೇಲೆ ಅದನ್ನು ಪಳಗಿ ದೊಡ್ಡ ದೈತ್ಯ ಪ್ರತಿಭೆ ಅದು. ಹಾಗಾಗಿ ಒಂದು ಉನ್ನತ ಮಟ್ಟಕ್ಕೆ ರಾಮಕೃಷ್ಣ ಹೋದ. ಇವತ್ತು ಕೂಡ ಅವನ ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಆಯಿತು, ನಾನು ಹೋಗಿದ್ದೆ. ಭಾಳ ಹಳೆಯ ಸ್ನೇಹಿತರೆಲ್ಲ ಸೇರಿದರು, ಒಂಥರ ಖುಷಿ ಆಗುತ್ತದೆ. ನಾನು ಓದಿದ್ದು ಮಾರಿಕಾಂಬಾ ಹೈಸ್ಕೂಲಲ್ಲಿ, ಈಗ ಹೇಳಿದ್ರಲ್ಲ ಮಾರಿಗುಡಿ ಮಾರಿಕಾಂಬಾ ದೇವಸ್ಥಾನ, ಅಲ್ಲಿ ಓದುವಾಗ ಭಾಳ ಹಿಂದೆ ನೀವು ಕಲ್ಪಿಸ್ಕೊಳ್ಳಿ, TV ಇಲ್ಲ, ರೇಡಿಯೋಗಳು ಎಲ್ಲೋ ಕೆಲವ್ರ ಮನೆಯಲ್ಲಿ, ಮೊಬೈಲ್ ಗೊತ್ತಿಲ್ಲ, ಫೋನ್ ಗೊತ್ತಿಲ್ಲ, ಸೈಕಲ್ಲು ಇವುಗಳಿಲ್ಲ, 2 ವೀಲರ್ಸ್ ಇಲ್ಲ. ಹೇಗಿದ್ದಿರ್ಬೋದು ಅವತ್ತಿನ ಸಮಾಜ. ಅಂಥ ಸ್ಥಿತಿಯಲ್ಲಿ ಮಾರಿಗುಡಿಗೆ ಪಕ್ಕದಲ್ಲೇ ನಮ್ಮ ಮನೆ, ಅಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ನನಗೆ ಕೇಳಿಸ್ತಾ ಇತ್ತು. ಹರಿಕಥೆಗಳು, ನಾಟಕ ಅಥವಾ ಇನ್ನೇನೇ ಕಾರ್ಯಕ್ರಮ ಇದ್ದರೂ ನಾನು ಕೇಳಿಸಿ. ಹಾಗೆ ತಕ್ಷಣ ಹೋಗ್ತಿದ್ದೆ, ಅಟೆಂಡ್ ಮಾಡ್ತಿದ್ದೆ. ಅವಾಗೆಲ್ಲ ನಾವು ದೊಡ್ಡ ದೊಡ್ಡ ಪ್ರತಿಭಾವಂತರನ್ನು, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರು, ಗಂಗೂಬಾಯಿ ಹಾನಗಲ್ಲು, ಇವ್ರ ಕಾರ್ಯಕ್ರಮವನ್ನು ಕೂತು ನೋಡಿ ಸಂತೋಷಪಟ್ಟರು. ನಮಗೆ ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲದರೂ ಕೂಡ ಅದರ ತಿರುಳನ್ನು ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸು ಅವಾಗ ಹೈಸ್ಕೂಲ್ ಓದ್ತಾ ಇತ್ತು. ಆ ಸಮಯದಲ್ಲಿ, ದಸರಾ ಸಮಯದಲ್ಲಿ ನಮ್ಮಲ್ಲಿಗೆ ಕವಿಗಳನ್ನು ಆಹ್ವಾನಿಸ್ತಾ ಇದ್ರು. ರಾಮಶ್ರೀ ಮುಗುಳಿಯವರು, ದಿನಕರ್ ದೇಸಾಯಿ ಅವರು, ಬೇಂದ್ರೆ ಅವರು, ಪುಟ್ಟಪ್ಪನವರಿಗೆ ಒಳ್ಳೊಳ್ಳೆ ಸಾಹಿತ್ಯ, ಅನಕರು ಅವರು, ಇಂಥವರೆಲ್ಲ ಸಾಹಿತ್ಯಗಳು ಬರ್ತಾ ಇದ್ರು. ಅದನ್ನು ಕೇಳ್ತಾ ಅದೇನೋ ಸಾಹಿತ್ಯದ ಅಭಿರುಚಿ ಬೆಳೀತು. ನಮ್ಮ ಮನೆ ಹಿಂದೆ ಯಾರಿಗೂ ಸಂಸ್ಕಾರ ಇಲ್ಲ. ಸಂಸ್ಕಾರ ಅಂದರೆ ಸಾಹಿತ್ಯದ್ದು ಅಥವಾ ವಿದ್ಯಾಭ್ಯಾಸದ್ದು ಯಾವುದೂ ಇರಲಿಲ್ಲ. ಹಾಗೆ ಆ ಸಂಸ್ಕಾರವನ್ನು ನಾನು ಅಲ್ಲಿ ಬೆಳೆಸ್ಕೊಂಡು ಬಂದೆ. ಬೇಂದ್ರೆ ಅವರು ಅವತ್ತು ಬಂದು, ಅವರ ಆಕೃತಿ ಬಹುಶಃ ನನ್ನಷ್ಟೇ ಎತ್ತರ, ಅವರ 5'2" ಅಷ್ಟೇ. ಹಕ್ಕಿ ಹಾರುತ್ತಿದೆ ನೋಡಿದಿರ ಕವನವನ್ನು ಹಾವಭಾವದ ಮೂಲಕ, ಆಂಗಿಕ ಅಭಿನಯದ ಮೂಲಕ ಹಾಡು ತೋರಿಸಿದ್ರು. ಅಂದರೆ ಕವನ ವಾಚನನೇ ಹೆಚ್ಚು ಕಡಿಮೆ. ಅದೆಷ್ಟು ಚೆನ್ನಾಗಿತ್ತು ಅಂದರೆ, ನಿಮ್ಗೆ ಹಳೆ ಯಾವುದಾದ್ರೂ ವಿಡಿಯೋ ಸಿಕ್ಕರು ನೋಡಿ, ತುಂಬ ಚೆನ್ನಾಗಿರುತ್ತೆ. ಗಿರೀಶ್ ಕಾರ್ನಾಡ್ ಅದನ್ನು ಮಾಡಿದ್ದಾರೆ, ಒಂದು ಕಿರುಚಿತ್ರ ಮಾಡಿದ್ದಾರೆ, ಅದರಲ್ಲಿದೆ ಅದು. ಅವೆಲ್ಲ ನೋಡಿದಾಗ ನಮ್ಗೆ ಸಹಜವಾಗಿ ಸಾಹಿತ್ಯದ ಮೇಲೆ ಅಭಿರುಚಿ ಬೆಳೀತಾ ಬಂತು. ಹಾಗಾಗಿ ಸಾಹಿತ್ಯವನ್ನು ಮಾಡಿಕೊಂಡೆ. ಆದರೆ ಅಂಚೆ ಇಲಾಖೆ ಸೇರಿದ ಮೇಲೆ ಇಲ್ಲಿ ಕೆಲಸದ ಒತ್ತಡಗಳ ಮೂಲಕ ನನಗೆ ಬರವಣಿಗೆಗೆ ಸಾಧ್ಯ ಆಗಲಿಲ್ಲ. ಆದರೆ ನಾಟಕಗಳನ್ನು ಮಾಡೋದಕ್ಕೆ ಅಂತ ನಾನು ಪ್ರಾರಂಭದಲ್ಲೂ ಮಾಡಿದೆ. ವಿರಾಜಪೇಟೆಯಲ್ಲಿದ್ದೆ, ಅಲ್ಲೊಂದು 15-20 ನಾಟಕಗಳನ್ನು ಮಾಡಿದೆ. ಅವಾಗ ಕಾರಂತರು ತುಂಬ ಜನ ಸಾಹಿತ್ಯಗಳನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಕರೆಸೋರು. ಹಾಗಾಗಿ ನನಗೆ ಸಾವಕಾಶ ಸಾಹಿತ್ಯದ ಅಭಿರುಚಿ ಬೆಳೀತವೆ.
ಇವಾಗ ಸಾಹಿತ್ಯ ಅಂತ ಹೇಳಿದಾಗ ನಾನೊಂದು ಬರೆದೆ ಒಂದು ಕವನ, ಯಾವುದು ನಮ್ಮ ಶ್ರವಣ ಬೆಳಗೊಳದ ಮೇಲೆ ಒಂದು ಚಿಕ್ಕದಾಗಿ ಚುಟುಕುಗಳನ್ನು ಇತ್ತೀಚೆಗೆ ಹೆಚ್ಚಾಗಿ ಬರೀತಾ ಇದ್ದೀನಿ ನಾನು. ಹೆಂಡತಿ ಮೇಲೆ ಚೆನ್ನಾಗಿ ಬರೀತಾ ಇದ್ದಾರೆ, ತುಂಬಾ ಚೆನ್ನಾಗಿ ಅಲ್ವಾ? ಅದು ಒಂದು ಕವನ ನನಗಿಷ್ಟ ಆಗೋದೇನು ಅಂತ ಹೇಳಿದ್ರೆ, ಸಮಯ ಹೋಗುತ್ತಿಲ್ಲ ಎಂದು ಅಲವತ್ತುಕೊಂಡಳು. ಯಾರು ನನ್ನ ಹೆಂಡತಿ ಸಮಯ ಹೋಗುತ್ತಿಲ್ಲ ಎಂದು ಅಲವತ್ತುಕೊಂಡಳು, ನನ್ನ ಒತ್ತಾಯಕ್ಕೆ ನಿಲುವುಗನ್ನಡಿ ಕೊಂಡು ತಂದಳು. ದಿನವೆಲ್ಲ ಅದರೆದುರು ನಿಂತೇ ನಿಂತಳು, ನನಗೀಗ ಬರೀ ತಂಗಳು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಮೊದಲ ಬಾರಿ ನಾನು ಬಿದ್ದಿದ್ದು ನನ್ನವಳ ಕಿರುನೋಟಕ್ಕೆ, ಆಮೇಲೆ ನಾನು ಬಿದ್ದಿದ್ದು ಅವಳ ಬಳುಕುವ ಸೊಂಟಕ್ಕೆ. ಈಗಲೂ ಬೀಳಬೇಕೆನಿಸುತ್ತಿದೆ ಮಹಡಿಯಿಂದ ಕೆಳಕ್ಕೆ ಅವಳು ಕೊಡುವ ಕಾಟಕ್ಕೆ. ಇಂಥ ಚಿತ್ರಗಳನ್ನ ನಾನು ಹೆಚ್ಚು ಬರೆಯಕ್ಕೆ ಶುರು ಮಾಡಿ, ಎಲ್ಲರೂ ಅದನ್ನ ಇಷ್ಟಪಟ್ಟು ಅದನ್ನು ಹೊಗಳಲು ಶುರು ಮಾಡಿದ್ಮೇಲೆ ಹೆಚ್ಚಾಗಿ ಅದರ ಕಡೆನೆ ಸ್ವಲ್ಪ ಒಲವು ಹೋಯ್ತು. ಈಗ ನಾನು ಶ್ರವಣಗಳ ಬಗ್ಗೆ ಈಗ ಬರುವಾಗ ಒಂದು ಬರ್ಕೊಂಡೆ. ಶ್ರವಣ ಬೆಳಗೊಳವೆಂಬುದು ಬರಿಯ ಊರಿನ ಹೆಸರೇನಲ್ಲ, ಇಲ್ಲಿ ಸೃಜಿಸಿದೆ ಸಾಹಿತ್ಯ, ಸಂಸ್ಕೃತಿ, ಸವಿಜೇನು ಬೆಲ್ಲ. ಅಹಿಂಸೆ ತ್ಯಾಗದ ಸಂಕೇತ ನಮ್ಮ ಸುಂದರ ಬಾಹುಬಲಿ. ಅದನ್ನು ನೋಡಿ ಓದಿ ಬದುಕಿನ ಪಾಠವನ್ನು ನೀ ಕಲಿ. ಈಗ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಸಾಹಿತ್ಯ ನಮ್ಮನ್ನ ಸುಂದರಗೊಳಿಸುತ್ತೆ, ನಮ್ಮ ಭಾವನೆಗಳನ್ನ ಅರಳಿಸುತ್ತೆ, ಮನಸ್ಸನ್ನ ಪರಿಶುದ್ಧವಾಗಿಡುತ್ತೆ. ಸಾಹಿತ್ಯ ಜೀವನದ ಪ್ರತಿಬಿಂಬ ಅಂತಾರೆ, ಸಾಹಿತ್ಯ ಕನ್ನಡಿ ಇದ್ದ ಹಾಗೆ ಅಂತಾರೆ. ಆ ಪ್ರತಿಬಿಂಬ ನಾವು ನೋಡ್ಕೊತಿರ್ತೀವಲ್ಲ, ನಾವೀಗ ನಮ್ಮ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಬೇಕಾದ್ರೆ ಕನ್ನಡಿ ನೋಡ್ಕೊಂಡು ಬಾಚ್ಕೊಳ್ಳೋದು ಅಥವಾ ಇನ್ನೇನೋ ಆಗೋದು, ಬಣ್ಣ ಹಚ್ಕೊಳ್ಳೋದು, ಏನೇನೋ ಮಾಡಿ ಸೌಂದರ್ಯ ವೃದ್ಧಿ ಮಾಡ್ಕೊತಾ ಹೋಗ್ತೀವಿ. ಕನ್ನಡಿ ಸಾಹಿತ್ಯ ಇದ್ದಾಗೆ. ಅದನ್ನು ಓದ್ತಾ ನೋಡ್ತಾ ನಾವು ಬೆಳೀತಾ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ವ್ಯಕ್ತಿತ್ವವನ್ನೇ ನಾವು ಬದಲಾಯಿಸ್ಕೊಳ್ತಾ ಹೋಗ್ತೀವಿ. ಅಲ್ಲಿರೋ ಒಳ್ಳೆಯ ತನವನ್ನ, ಈಗ ರಾಮನ ಒಳ್ಳೆಯ ಆದರ್ಶಗಳನ್ನು ನಾವು ಕಲಿಬೇಕು ಅಂದಾಗ ರಾಮಾಯಣ ಓದಬೇಕು. ರಾವಣನ ದುಷ್ಟತನವನ್ನ ನಾವು ಅಲ್ಲಿ ನೋಡ್ತೀವಿ, ಆ ಥರ ಹೋಗಬಾರ್ದು. ಹೀಗೆಲ್ಲಾಗಿ ಸಾಹಿತ್ಯ ಏನಂತ ಹೇಳಿದ್ರೆ ಸಮಾಜವನ್ನು ಸುಧಾರಿಸುವಂತ ಒಂದು ಮೂಲ ತತ್ವ ಇದು ಸಾಹಿತ್ಯ. ಹಾಗಾಗಿ ಇಲ್ಲಿ ಸಾಹಿತ್ಯ ಆಸಕ್ತಿ ಇಷ್ಟೇ ಜನ ಸೇರಿರ್ಬೋದು. ಬೇಂದ್ರೆಯವರು ತಮ್ಮ ಗೆಳೆಯರ ಬಳಗವನ್ನು ಪ್ರಾರಂಭ ಮಾಡಿದಾಗಲೂ ಕೆಲವೇ ಜನ ಇರ್ತಾರೆ. ಆಮೇಲೆ ಹೆಚ್ಚು ಜನರಾದ್ರು. ಚಹಾದ ಜೋಡಿ ಚೂಡಾದ ಹಾಂಗೆ ಅಂತ ಹೇಳಿ ಅವ್ರು ಅಂದ್ಕೊಂಡು, ಈಗ ಶಂಭಾ ಜೋಶಿ ಅವರ ಮಾಡಿ ಮನೆ ಮೇಲೆ ಹೀಗೆಲ್ಲ ಅಲ್ಲಿ ಅವರು ಈ ಥರನೇ ಗೋಷ್ಠಿಗಳನ್ನು ಮಾಡ್ತಾ ಇದ್ರು. ನಿಮ್ಗೆ ನೆನಪಿರ್ಬೇಕು, 1915ರಲ್ಲಿ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು ನಮ್ಮದು. ಅವಾಗದು ಗಾಂಧಿ ಮೈದಾನ ಅಂತ ಇತ್ತು, ಈಗ ಸಾಹಿತ್ಯ ಪರಿಷತ್. ಅದಕ್ಕಿಂತ ಮುಂಚೆ 1895ರಲ್ಲಿ ಧಾರವಾಡದಲ್ಲಿ ಸಾಹಿತ್ಯ ಆಸಕ್ತಿಯಿಂದ ಸೇರಿಕೊಂಡು ಅಲ್ಲಿ ಒಂದು ಸಾಹಿತ್ಯ ಒಂದು ಆತ್ಮೀಯರದು, ಸ್ನೇಹಿತರದು ಎಲ್ಲ ಸೇರಿಕೊಂಡು ಒಂದು ಇದು ಮಾಡಿದ್ರು ಅವರು. ಹೌದು. ಹಾಗಾಗಿ ಅಲ್ಲಿಂದ ಸಾಹಿತ್ಯದ್ದು ಇದೆಲ್ಲ ಶುರುವಾಯಿತು. ನಾನೀಗ ಸಾಹಿತ್ಯದ ಬಗ್ಗೆ ನಿಮಗೆಲ್ಲ ಹೇಳಿ ತುಂಬ ಇದು ಮಾಡೋಕ್ಕಾಗಲ್ಲ. ಇನ್ನೊಂದು ಯಾವತ್ತಾರು ಒಂದು ಸಂದರ್ಭ ಸಿಕ್ಕಾಗ ಅದ್ರ ಬಗ್ಗೆನೇ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ನವ್ಯ, ನವೋದಯ, ಬಂಡಾಯ, ದಲಿತ, ಮಹಿಳಾ ಸಾಹಿತ್ಯ ಇವುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ದಿನವೆಲ್ಲ ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ದಿವಸ ನಾನು ಬರ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಸಾಹಿತ್ಯ ಓದುವಿಕೆಯಲ್ಲಿ ನಾನು ಗ್ರಹಿಸಿದ ಕೆಲವು ವಿಷಯಗಳನ್ನು ನಿಮ್ಗೆ ಹೇಳಲೇಬೇಕು. ಹೊಸಗನ್ನಡ ಸಾಹಿತ್ಯ ಹುಟ್ಟಿದ್ದು 1890 ಆಸರೆ 1900 ಪ್ರಾರಂಭ ಕಾಲದಲ್ಲಿ. ಮುದ್ದಣ್ಣವರನ್ನ ನಾವು ಏನಂತೀವಿ, ಹೊಸಗನ್ನಡ ಸಾಹಿತ್ಯದ ಮುಂಗೋಡಿ ಅಂತ ಹೇಳ್ತೀವಿ. ಅವ್ರು ಏನು ಮಾಡಿದ್ದಾರೆ, ಪದ್ಯಂ ಓದ್ಯಂ ಗದ್ಯಂ ಹೃದಯಂ ಅಂತ ಅವಾಗಲೇ ಅವರು ಹೊಸಗನ್ನಡ ಸಾಹಿತ್ಯದ ಒಂದು ಇದನ್ನ ಅಲ್ಲಿ ನಮ್ಮಲ್ಲಿ ತಂದರು. ಅದ್ರ ಜೊತೆಗೆ BMC ಅವರು ಕೂಡ, ಶ್ರೀ ಅಂತ ಕಾವ್ಯನಾಮದಿಂದ ಇದ್ದವರು, ಇಂಗ್ಲಿಷ್ ಕವನವನ್ನು ಕನ್ನಡಕ್ಕೆ, ಅವರು ಇಂಗ್ಲಿಷ್ ಗೀತೆಗಳನ್ನು ಮಾಡಿದಾಗ ಅದು ಕನ್ನಡಕ್ಕೆ ಇದು ಮಾಡಿದಾಗ 14 ಕವನ, ಆಮೇಲೆ ಅವರ ಸ್ವಂತ ಕವನಗಳನ್ನೆಲ್ಲ ಸೇರಿಸಿ ಇದು ಈಗ ದೊಡ್ಡದಾಗಿದೆ. ಅವಳ ತೊಡಗೆಯ ನಿವಳಿಗಿಟ್ಟು ನೋಡ ಬಯಸಿದೆ ಅಂತ ಹೇಳಿ ಅವರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮೊದಲ ತಾಯ ಹಾಲು ಕುಡಿದು ಲಲ್ಲೆಯಿಂದ ತೊದಲು ನೋಡಿದ ಕೆಳೆಯರೊಡನೆ ಬೆಳೆದು ಬಂದ ಮಾತುದಾವುದು ಅಂತ ಕನ್ನಡದ ಬಗ್ಗೆ ತುಂಬಾ ಸುಂದರವಾಗಿ ಹೇಳ್ಕೊಂಡಿದ್ದಾರೆ. ಈ ಕನ್ನಡವನ್ನು ಬೆಳೆಸೋದಕ್ಕೆ ನಾವುಗಳು ಅಂದರೆ ಸಾಹಿತ್ಯ ಪ್ರಿಯರಿಗೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ಹಿಂದೆ
ಸಕ್ಕರಿ ಬಾಳಾಚಾರ್ಯರಿದ್ರು, ಶಾಂತ ಕವಿಗಳು ಅಂತೇಳಿ. 1915ರಲ್ಲಿ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದಾಗ 18ರಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಧಾರವಾಡದಲ್ಲಿ. ಅವಾಗ ಅವ್ರು ಏನು ಮಾಡಿದ್ರು, ಮನೆ ಮನೆಗೆ ಸುತ್ತಿದ್ರು. ಅವ್ರದ್ದೊಂದು ಪ್ರಸಿದ್ಧ ಕವನ, ಬೇಡಲು ಕನ್ನಡ ದಾಸಯ್ಯ ಬಂದಿಹೇನು ನೀಡಿರಮ್ಮ ತಡಮಾಡದಲ್ಲಿ ಅಂತ. ಅದು ತುಂಬ ಪ್ರಸಿದ್ಧವಾದ ಕವನ. ಅವರು ಪುಸ್ತಕಗಳನ್ನು ಹೊತ್ಕೊಂಡು ಮನೆ ಮನೆಗೆ ಹೋಗಿ ಮಾರ್ತಾ ಇದ್ರು. ಇವತ್ತು ನಾವು ಪ್ರಕಾಶಕರಿಗೆ ಕೊಡ್ತೀವಿ, ಅವ್ರು ಮಾರ್ತಾರೆ, ಕೆಲವು ಮಾರಾಟ ಆಗಲ್ಲ, ಅಥವಾ ಸಂಸ್ಕೃತಿ ಇಲಾಖೆಗೆ ಕೊಡ್ತೀವಿ, ಪುಸ್ತಕ ಪ್ರಾಧಿಕಾರಕ್ಕೆ ಕೊಡ್ತೀವಿ, ಹಾಗೆಲ್ಲ ಮಾಡ್ತಾರೆ. ಅವತ್ತು ಪುಸ್ತಕವನ್ನು ಮನೆ ಮನೆಗೆ ಹೊತ್ಕೊಂಡೋಗಿ ಮಾರದಂತೆ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಹೀಗೆ ಓದ್ಕೊಂಡು ಹೋಗೋದು, ಅಲ್ಲಿ ಇಡೋದು, ಎಲ್ಲೋ ಒಂದು ಕೆರೆ ಸಿಗುತ್ತೆ, ಎಲ್ಲೋ ಸ್ನಾನ ಮಾಡೋದು, ಮತ್ತೆ ಫ್ರೆಶ್ ಅಪ್ ಆಗೋದು, ಮತ್ತೆ ಪುಸ್ತಕಗಳನ್ನ ಓದ್ಕೊಡೋದು, ತಲೆ ಮೇಲೆ ಓದ್ಕೊಂಡು ಮಾಡ್ತಾರೆ. ಒಂದ್ಸಾರಿ ಬೀಚಿಯವ್ರ ಮನೆಗೆ ಹೋಗಿದ್ದಾರೆ, ಬೀಚಿಯವ್ರ ಒಳಗೆ ಊಟ ಮಾಡ್ತಾ ಇದ್ದಾರಂತೆ. ಆಗ ಪುಸ್ತಕ ಬೇಕೇನಮ್ಮ, ತಗೊಳ್ತೀರ ಪುಸ್ತಕ? ಆಗ ಬೇಡ ಬೇಡ ಅಂತ ಅವ್ರು ಕಳಿಸಿದ್ದಾರೆ. ಬೀಚವ್ರು ಊಟ ಮಾಡ್ತಾ ಇದ್ದಾರೆ, ತಕ್ಷಣ ಹೊಡ್ಬಂದು ಪುಸ್ತಕ ಅಂದರೆ ಅವ್ರಿಗೆ ಒಂಥರ ಆಸೆ ಆಯಿತು. ಹೊರಗೆ ಬಂದು ನೋಡು, ತುಂಬ ದೂರ ಹೋಗಿದ್ರು. ಅಲ್ಲಿಂದ ಓಡೋಗಿ ಬಂದು ಕರೆಸಿ ಅವ್ರು ಕೂರಿಸಿ ಚಹಾ ಎಲ್ಲ ಕೊಟ್ಟು ಪುಸ್ತಕ ಪರ್ಚೇಸ್ ಮಾಡೋದು. ಆ ಪುಸ್ತಕದಿಂದ ಬಂದ ದುಡ್ಡನ್ನು ಅವರು ಸಾಹಿತ್ಯ ಸಮ್ಮೇಳನಗಳಿಗೆಲ್ಲ ಖರ್ಚು ಮಾಡ್ತಾರೆ. ಅಂದರೆ ಈ ಕನ್ನಡ ತುಂಬ ಒಂಥರ ತುಳಿತಕ್ಕೊಳಗಾಗಿತ್ತು. ಮಹಾರಾಷ್ಟ್ರದಲ್ಲಿ ಬೆಳಗಾವಿ, ಮುಂಬೈ, ಕರ್ನಾಟಕ, ಈ ಕಡೆ ಹೋದರೆ ಬಳ್ಳಾರಿ, ಈ ಕಡೆ ಆಂಧ್ರಕ್ಕೆ, ಅಲ್ಲಿ ಇದು ಈಗಲೂ ಹೈದರಾಬಾದ್, ಕರ್ನಾಟಕ ಅವೆಲ್ಲ ಇದೆ. ಮದ್ರಾಸ್ ಯೂನಿವರ್ಸಿಟಿ ಆಗಿದ್ದು 3 ಯೂನಿವರ್ಸಿಟಿ, ಮುಂಬೈ ಮತ್ತು ಕಲ್ಕತ್ತಾ ಮತ್ತು ಮದ್ರಾಸ್. ಇಲ್ಲಿದ್ದವರೆಲ್ಲ ಅಲ್ಲಿಗೆ ಓದಬೇಕಾಗಿತ್ತು. ಹಾಗಾಗಿ ಇದರಲ್ಲಿ ಕರ್ನಾಟಕವನ್ನೆಲ್ಲರೂ ಕಬಳಿಸೋಕ್ಕೆ ಶುರು ಮಾಡ್ಬೋದು. ಹಾಗಾಗಿ ಕನ್ನಡ ಅನ್ನೋದು ಈಗಲೂ, ನಾನು ಒಂದ್ಸರಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಒಂದು ಬಸ್ಸಿಗೆ ಬೋರ್ಡ್ ಇರಲಿಲ್ಲ. ಅವ್ರಿಗೆ ಕೇಳಿದೆ, ಈ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ. ಹೋಯ್ ಮರಾಠಿ ಮೇ ಬೋಲೋ ಅಂದ್ಬಿಟ್ಟು. ಭಾಳ ಬೇಸರ ಆಯಿತು. ಕರ್ನಾಟಕದಲ್ಲೇ ನಾವೇ ಇದ್ದು ನಾವು ಹೀಗೆ ಬೇರೆಯವ್ರ ಹತ್ರ ಹೀಗೆ ಹೇಳಿಸ್ಕೋತೀವಲ್ಲ. ಈಗ ಕಾಸರಗೋಡದ ಹಾಗೆ ಆಗಿದೆ ಅಲ್ವಾ? ಕಾಸರಗೋಡದಲ್ಲಿ 80% ಕನ್ನಡಿಗರು ಇದ್ರು ಕೂಡ ಮಲಯಾಳಮನ್ನು ಒತ್ತಾಯದಿಂದ ಓದಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾನು ಹೇಳೋದೇನೆಂದರೆ, ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದಾಗ ಬೇರೆಯವ್ರ ಹತ್ರ ಆಗಲ್ಲ, ಕನ್ನಡವೇ. ಅನೇಕರು ಹೇಳ್ತಾರೆ, ಕನ್ನಡಕ್ಕೆ ಬಹಳಷ್ಟು ಜನ ಇರ್ಬೋದು, ಆದರೆ ಕನ್ನಡಕ್ಕೆ ಇರೋ ನಾನೊಬ್ಬನೇ ಅಂತ. ಅಂದರೆ ಅವ್ರಿಗೆ ಆ ಪ್ರೀತಿ, ಅಷ್ಟೊಂದು ಅಭಿಮಾನ ಇತ್ತು. ಅನಕರವ್ರ ಬಗ್ಗೆ ಹೇಳಬೇಕು ಅಂದರೆ ನಿಮ್ಗೆ ಅಷ್ಟು ಗೊತ್ತಿರ್ಬೋದು. ಅನಕ ಕೃಷ್ಣರಾಯರು ಅರ್ಕಲ್ಗೂಡು ಅಂತೇಳಿ, ಅಳಸಿಂಗರಾವ್ ಅನ್ನೋದು ಅವರ ತಾತನೇ ಇದ್ರು. ಅನಕ ಅಳಸಿಂಗರಾಯರ ಕೃಷ್ಣರಾಯರ ಮಗ ಕೃಷ್ಣ. ಅವರು ಅವರು ಮತ್ತೆ ಎಂ ರಾಮಮೂರ್ತಿ ಅವರು, ರಾಮಮೂರ್ತಿ ಅಂತ ಪತ್ತೇದಾರಿ ಕಾದಂಬರಿ. ಅವರಿಬ್ಬರು ಕನ್ನಡದ ಕಟ್ಟಾಳುಗಳು ಅಂತ. ಕನ್ನಡದ ಬಾವುಟ ಇದೆಯಲ್ಲ, ಅದನ್ನು ನಿರ್ಮಾಣ ಮಾಡಿದವರು, ಕನ್ನಡದ ಬಾವುಟ ಮತ್ತು ಶಾಲು ಎಲ್ಲ ಕೆಂಪು ಮತ್ತು ಹಳದಿ ಅವರೇ. ಅದನ್ನು ನಿರ್ಮಾಣ ಮಾಡೋಕ್ಕೆ ಅವರು ಸಹಕರಿಸೋದು. ಕುಂಕುಮ ಮತ್ತು ಅರಿಶಿಣದ ಸಂಕೇತ ಇರಬೇಕು. ಎಂ ರಾಮಮೂರ್ತಿ ಅವರು ತುಂಬ ಅತ್ಯುತ್ತಮವಾದ ಕಾದಂಬರಿ, ಪತ್ತೇದಾರಿ ಹೆಚ್ಚಾಗಿ ಅವರು ಬರೆದಿದ್ದು, ಸಾಮಾಜಿಕನೂ ಬರೆದಿದ್ದಾರೆ. ಒಳ್ಳೊಳ್ಳೆ ಕಾದಂಬರಿಗಳನ್ನು ಎಂ ರಾಮಮೂರ್ತಿ ಅವರು ಬರೆದ್ರು. ಕಳಚಿ ಬಿದ್ದ ಒಂದು ಶೂ ಸಿಗುತ್ತೆ ಪತ್ತೇದಾರಿಯದು. ಆ ಶೂನೇ ಇದು ಮಾಡ್ಕೊಂಡು ಹುಡುಕಿ ಕಳ್ಳನ ಒಡೆದ ಬಳೆ ಅಂತ. ಆಮೇಲೆ ಆ ರಾತ್ರಿ ಅಂತ, ಅದು ಒಂದು ನಾಟಕ. ಇದ್ರ ಸಮಯದಲ್ಲಿ ಒಂದು ಕೊಲೆ ಆಗುತ್ತೆ. ನಾಟಕ ಮುಗಿದು ಬೆಳಗಾಗೋ ಹೊತ್ತಲ್ಲಿ ಪತ್ತೇದಾರ ಬಂದು ಒಂದು ಹಿಡಿತಾರೆ. ಆ ಥರದ್ದೊಂದು ಕತೆ. ಎನ್ ನರಸಿಂಹಯ್ಯ ಅಂತ ಹೇಳಿ ಕನ್ನಡದಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸಿದವರು. ಎಸ್ ಎಲ್ ಭೈರಪ್ಪನವರು ಒಂದು ಕಡೆ ಹೇಳ್ತಾ ಇದ್ರು, ನಾವು ಅವ್ರ ಕಾದಂಬರಿಗಳನ್ನು ಓದಿ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿದ್ದೀವಿ. ಎನ್ ನರಸಿಂಹಯ್ಯ ಓದಿದ್ದು ಕೇವಲ 3ನೇ ಕ್ಲಾಸು. ನಾನು ನೋಡಿದಾಗೆ ಅತ್ಯುತ್ತಮವಾದ ಅಕ್ಷರಗಳು, ಕನ್ನಡದ ಅಕ್ಷರಗಳು ಎನ್ ನರಸಿಂಹಯ್ಯ ಮುತ್ತು ಕೋಣಿಸಿದಾಗ ಬರೋದು. ಓದಿದ್ದು 3ನೇ ಕ್ಲಾಸು, ಬಸ್ ಕಂಡಕ್ಟರ್ ಆಯಿತು. ಆಮೇಲೆ ಬೀಚಿಯವರು ಕೂಡ ಒಳ್ಳೆಯ ಮುತ್ತಿನಂಥ ಅಕ್ಷರ ಆ ಥರ. ಹಾಗಾಗಿ ಎನ್ ನರಸಿಂಹಯ್ಯನವರು ಸುಮಾರು 600ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. 400 ಪತ್ತೇದಾರಿ ಕಾದಂಬರಿಗಳು ಬರೆದಿದ್ದಾರೆ. ಪತ್ತೇದಾರ ಪುರುಷೋತ್ತಮ, ಪತ್ತೇದಾರ ರಾಮನಾಥ, ಪತ್ತೇದಾರ ಮಧುಸೂದನ, ಆಮೇಲೆ ಇನ್ನೊಂದಷ್ಟು ಜನ ಸೇರಿಸಿ ಒಬ್ಬೊಬ್ಬ ಪತ್ತೇದಾರದು 100 ಕಾದಂಬರಿಗಳು. ನಿಜವಾಗ್ಲೂ ಅವ್ರಿಗೆ ಆಶ್ಚರ್ಯ ಅನಿಸಿದೆ. 15 ದಿವಸಕ್ಕೆಲ್ಲ, ಅಂದರೆ ಅವ್ರ ಜೀವನ ಕಾದಂಬರಿ ಸಾಹಿತ್ಯದಿಂದನೇ ಆಗ್ತಾಯಿತ್ತು. ಅನಕ ಕೃಷ್ಣರಾಯರು ಅಷ್ಟೇ, ತಿಂಗಳಿಗೆ 2 ಕಾದಂಬರಿಗಳನ್ನು ಬರೆಯುವಂಥದ್ದು. ಆದರೆ ಅನಕ ಕೃಷ್ಣರಾಯರು ಸಾಮಾನ್ಯದವರಲ್ಲ. ಅವರು ಅಸ್ಖಲಿತವಾದಂಥ ವಿಚಾರಗಳು, ಭಾಷಣಗಳು ಎಲ್ಲ ಇತ್ತು ಅವರಿಗೆ. ನೀವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಕೇಳಿದ್ರೆ ಗಂಟೆಗಟ್ಟಲೆ ಮಾತಾಡೋಷ್ಟು, ಅಥವಾ
ಪ್ರಾಚೀನ ಭಾರತ ಆಗಿರ್ಬೋದು, ವಿದೇಶದ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಯಾವುದನ್ನೇ ಆದ್ರೆ ಅವ್ರು ಓದಿದ SLC ಫೇಲ್. ಆಶ್ಚರ್ಯ ಅನ್ಸುತ್ತೆ ನಮಗೆ. 80,000ಕ್ಕೂ ಹೆಚ್ಚು ಪುಟಗಳ ಸಾಹಿತ್ಯವನ್ನು ಕನ್ನಡ ಇದಕ್ಕೆ ಕೊಟ್ಟಿದ್ದಾರೆ ಸರಸ್ವತಿ. ಅವರು SLC ಪರೀಕ್ಷೆಗೆ ಎಲ್ಲರೂ ಅವರು ಅವಾಗೆಲ್ಲ ಇದರಲ್ಲಿ ಬರೋದು, ಪೇಪರಲ್ಲಿ ಬರೋದು, ಇಲ್ಲಾರೆ ಸ್ಕೂಲಿಗೆ ಹೋಗಿ ಮಾಮೂಲಿಗೆ ನೋಟಿಸ್ ಬೋರ್ಡಲ್ಲಿ ನೋಡ್ಕೊಂಬರ್ಬೇಕಾಗಿ. ಮನೇಲಿ ತಂದೆ ತಾಯಿ ಕಳಿಸಿದ್ದಾರೆ SLC ಏನಾಯ್ತು ನೋಡ್ಕೊಂಬ ಅಂತ. ಇವ್ನು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕಳ್ಳೆಕಾಯಿ ರಂಗಮ್ಮ ಅಂತಾನೆ ಯಾರೊಬ್ರು ಕಳ್ಳೆಕಾಯಿ ಮಾಡ್ತಾ ಇದ್ರು. ಒಂದು ಆಲದ ಮರದ ಒಂದು ಕೊಂಬೆ ಬೀಳುತ್ತೆ. ಆ ಒಮ್ಮೆಗೆ ಸ್ವಲ್ಪ ಹತ್ತಿರದಲ್ಲಿ ಬೀಳುತ್ತೆ, ಅವ್ರ ಮೇಲೆ ಬೀಳಲ್ಲ. ಅದು ಆಶ್ಚರ್ಯ ಆಗ್ಬಿಟ್ಟು ಸೀದಾ ಓಡೋಗಿ ತಾಯಿ ತಂದೆ ಹತ್ರ ಹೇಳ್ತಿದ್ದಾರೆ, ಅಯ್ಯೋ ಅವರು ರಂಗಮ್ಮ ಬದುಕ್ಬಿಟ್ರು. ಏನು ರಂಗಮ್ಮ ಬದುಕಿದ್ರು? ಇಲ್ಲ ಕಳೆಕಾಯಿ ಮಾಡ್ತಿದ್ರು, ಅಲ್ಲಿ ತಲೆ ಮೇಲೆ ಬಿದ್ದರೆ ಸತ್ತೋಗ್ಬಿಡೋರು. ಒಂಥರ ವರ್ಣನೆ ಮಾಡ್ಕೊಂಡು ಹೇಳ್ತಾ ಇದ್ರು. ನೀನು SLC ರಿಸಲ್ಟ್ ಕೇಳ್ಕೊಂಬ ಅಂದ್ರೆ ಇದನ್ನ ಹೇಳ್ತಾ ಇದೆಯಲ್ಲೋ. ಕೊನೆಗೆ ಹಾಗೆ ಅವರು ಅಲ್ಲಿ ಓದಲಿಲ್ಲ ಆಮೇಲೆ. ಆದರೆ ಅವರಿಗೆ ಸಮಾಜ, ಈ ಪುಸ್ತಕಗಳು ಇವುಗಳು ಅವರನ್ನು ಒಂದು ಆ ಮೇರು ಮಟ್ಟಕ್ಕೆ ತಗೊಂಡೋಯ್ತು. ಅನುಕ್ರವರು 112 ಕಾದಂಬರಿಗಳನ್ನು ಬರೆದಿದ್ದಾರೆ. ಕೊನೆಯದು ಅಕ್ಕಯ್ಯ ಅಂತ. ಅವರು ಬರೆಯದ ವಿಷಯಗಳೇ ಇಲ್ಲ. ಬಡವ, ಕೂಲಿಕಾರ, ದಲಿತ, ಶ್ರೀಮಂತ, ಯಾವುದೇ ವಿಷಯಗಳಿಲ್ಲ. ಅಂಥ ವಿಷಯಗಳ ಮೇಲೆ ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ. ಅವರು ನಗ್ನ ಸತ್ಯ, ಶನಿ ಸಂತಾನ, ಸಂಜೆಗತ್ಲು ಬರೆದಾಗ ಅದು ಶೋಷಣೆಗೊಳಗಾದ ಹೆಣ್ಣಿನ ಒಂದು ಜೀವನದ ಕಥೆ, ವೇಷ ಸಮಸ್ಯೆ. 1958-59 ಬರೆದದ್ದು. ಆಗ ಸಮಾಜ ತುಂಬ ಇದಾಗಿತ್ತು. ಇಷ್ಟೊಂದು ವಿಶಾಲವಾಗಿರಲಿಲ್ಲ ಮನಸ್ಸುಗಳು, ಸಂಕುಚಿತವಾಗಿತ್ತು, ಮಡಿವಂತಿಕೆ ಇತ್ತು. ಇದನ್ನು ಬರೆದಾಗ ಅನಕರವ್ರನ್ನ ಎಲ್ಲರೂ ತೆಗಳಕ್ಕೆ ಶುರು ಮಾಡಿದ್ರು, ಅವರನ್ನು ಬಹಿಷ್ಕರಿಸಿದ್ರು. ಆಗ ಅವರು ಪ್ರಗತಿಶೀಲ ಸಾಹಿತ್ಯ ಚಳವಳಿ ಅಂತ ಒಂದು ಶುರು ಮಾಡಿದ್ರು. ಅದು ಮಾಡಿ ಅನಕರು, ತರಾಸು, ಬೀಚಿ ಇಂಥ ಮುಂತಾದ ಎಲ್ಲ ಸ್ನೇಹಿತರ ಜೊತೆ ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಅವರ ಸಂಧ್ಯಾರಾಗ ಮತ್ತು ಉದಯರಾಗ. ಒಂದು ಸಾರಿ ಬೀಚಿಯವರು ಇಲ್ಲಿಗೋ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಟ್ರೈನಲ್ಲಿ. ಅವ್ರ ಹೆಂಡತಿ ಬೇಸರ ಆಗುತ್ತೆ, ಒಂದು ಪುಸ್ತಕ ತಂದು ಕೊಡಿ ಓದ್ತೀವಿ. ಅವರು ಹೋಗಿ ಸಂಧ್ಯಾರಾಗ ಸಿಕ್ತಂತೆ ಅಲ್ಲೇ. ಈಗ ಬುಕ್ ಸ್ಟಾಲ್ಗಳೇ ಇಲ್ಲ, ಅವತ್ತು ಬುಕ್ ಸ್ಟಾಲ್ ತಂದು ಕೊಟ್ಟಿರುತ್ತೆ. ಓದವರು ಬಿಕ್ಕಿ ಹೇಳ್ತಾ ಇದ್ದಾರೆ ಬೀಚಿಯವ್ರ ಮಿಸಸ್. ಯಾಕೆ ಹೇಳ್ತಾ ಇದ್ದೀರಾ, ಯಾಕೆ ಹೇಳ್ತಾ ಇದೆಯಾ ಅಂತ. ಯಾರೇ ಇದು ಬರೆದಿದ್ದು, ಇಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ. ಟ್ರಾಜಿಡಿ ಅದು, ದುಃಖ ಅಂತ. ನಾವು ಫಿಲ್ಮೆಲ್ಲ ಆಯ್ತಲ್ಲ ಅದು ಅಂತ. ಆಮೇಲೆ ಇವ್ರು ಯಾರನ್ನ ನೋಡಬೇಕು ಅಂತೇಳಿ ಬೀಚಿಗೆ ಹೋಗಿ ಅನುಕೂಲವ್ರನ್ನ ಪರಿಚಯ ಮಾಡಿಕೊಂಡು ಆಮೇಲೆ ಇಬ್ಬರು ತುಂಬ ಫ್ರೆಂಡ್ಸ್ ಆಗೋಗ್ರು. ಒಂದು ರೀತಿ ಅವರು ಪ್ರತಿ ದಿವಸ ಪಾನಗೋಷ್ಠಿಗೆ ಹೋಗ್ತಾ ಇದ್ರು. ಅದೊಂದು ವಿಷಯ. ಬೀಚಿಯವರು ಮನೆ ಎದುರುಗಡೆ ಟೇಬಲ್ ಹಾಕೊಂಡು ಕುತ್ಕೊಂಡು ಕುಡಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ನೋಡಿ, ನಾನು ಒಳಗೊಂದು ಹೊರಗೊಂದು ಇರೋಂಗಿಲ್ಲ. ನನ್ನ ಹೃದಯ ಅಥವಾ ಮನಸ್ಸು ಏನಿದೆ ಅದು ಜನಕ್ಕೆ ಗೊತ್ತಾಗಬೇಕು. ನಾನು ಬರಿತೀನಲ್ಲ ಪುಸ್ತಕದಲ್ಲಿ, ಅದು ಸತ್ಯ ಇರಬೇಕು. ನಾನು ಏನೋ ವ್ಯವಹರಿಸ್ತಾ ಇರ್ತೀನಿ, ನನ್ನ ನಡೆನುಡಿ ಬೇರೆ ಇರುತ್ತೆ. ಹೊರಗಡೆ ನಾನೇನೋ ಸಮಾಜಕ್ಕೆ ಹೇಳ್ತಾ ಇರ್ತೀನಿ, ಅದ್ರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಅವರು ಅನಕರವರು ಅಷ್ಟೇ. ಆದರೆ ಅನಕರವರು ದುರಂತ ಅಂತ ಹೇಳಿದ್ರೆ ಕುಡಿದ್ಬಿಟ್ಟು 1971 ಅನಿಸುತ್ತೆ ಬಿದ್ದು ಅವ್ರು ತೀರ್ಕೊಂಡ್ರು. ನಮ್ಮ ಎಂ ರಾಮಮೂರ್ತಿ ಅವ್ರ ಬಗ್ಗೆ ಹೇಳಿದೆ ಈಗ ನಿಮಗೆ. ಅವರು ಕೂಡ ಹಾಗೆ ಪಾಪ, ಅವ್ರದ್ದು ಈ ಥರ ಎಲ್ಲ ಇರಲಿಲ್ಲ. ದೊಡ್ಡದು ಒಂದು ತೋಟ ಮಾಡಿಸ್ತಾ ಇದ್ರು. ಆ ತೋಟದಲ್ಲಿ ಬಾವಿ ತೋರಿಸ್ತಾ ಇದ್ರು, ಓಪನ್. ಅದು ತುಂಬ ಆಳಕ್ಕಿತ್ತು, ನೀರು ಬರ್ತಾ ಇದೆಯಲ್ಲ ಅಂತ ಖುಷಿಗೆ ಅದನ್ನು ಅವ್ರ ಮಿಸಸ್ಸಿಗೆ ಒಂದು 5-6 ವರ್ಷದಿಂದ ತೀರ್ಕೊಂಡ್ರು. ಅನಾಥಾಶ್ರಮದಲ್ಲಿದ್ದರು. ಮಕ್ಕಳ ಜೊತೆ ಕೆಳಗಿಳಿದ್ರು. ಬಾವಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಿಂತಿರು. ಇವತ್ತು ನಾವು ಕನ್ನಡ ಬಾವುಟ ಇದನ್ನೆಲ್ಲ ಎಂ ರಾಮಮೂರ್ತಿ ಅವರನ್ನು ನೆನೆಸ್ಬೇಕು. ಅಷ್ಟು ತುಂಬ ಒಳ್ಳೆಯ. ಅವರ ತಂದೆಯವರು ಕೂಡ ಅವ್ರು ಕುರುಡ್ರು. ಅವ್ರ ತಂದೆ ಅತ್ಯುತ್ತಮ ಐತಿಹಾಸಿಕ ಲೇಖಕರು. ಹೀಗಾಗಿ ಕನ್ನಡದಲ್ಲಿ ತುಂಬ ಜನ ಕನ್ನಡಕ್ಕಾಗಿ ಪ್ರೀತಿಯನ್ನು ಮಾಡಿದ್ದಾರೆ, ಕನ್ನಡಕ್ಕಾಗಿ ತುಂಬ ಸೇವೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೀಗೆಲ್ಲ. ಯಾಕೆಂದರೆ ಬೇರೆ ಇವೆಲ್ಲ ಈಗಿನ ಹಾಗೆ ರಾಜಕೀಯ ಆಗಿರ್ಬೋದು, ಅದಕ್ಕೆ ಒತ್ತಡ ಅವತ್ತೆಲ್ಲ ಇರಲಿಲ್ಲ. ಕನ್ನಡವನ್ನು ನಾವೇ ದುಡ್ಡು ಕೊಟ್ಟು ಬೆಳೆಸಬೇಕಾಗಿತ್ತು, ನಾವೇ ಶ್ರಮವಹಿಸಿ ಅದನ್ನು ಬೆಳೆಸಬೇಕಾಗಿತ್ತು. ಹಾಗೆ ಇದೇ ರೀತಿಯಲ್ಲಿ ಇನ್ನೊಬ್ಬರು ಹೇಳಬೇಕು ಅಂದರೆ ಶಿವರಾಮ್ ಕಾರಂತರು ಕೂಡ SLC ಅಷ್ಟೇ, PUC ಕಳಿಸಿದ್ರು. 1 ತಿಂಗಳು 2 ತಿಂಗಳು ಹೋದ್ರು, ಬಿಟ್ಟು ಬಂದ್ಬಿಟ್ರು. ಆಶ್ಚರ್ಯ ತರಗತಿ, MA ತರಗತಿಗಳಿಗೆ ಕೂಡ ಶಿವರಾಮ್ ಕಾರಂತರ ಪುಸ್ತಕಗಳನ್ನು ಪಠ್ಯಪುಸ್ತಕಕ್ಕಾಗಿ ಇಟ್ಟಿದ್ದಾರೆ. ಅದರ ಮೇಲೆ PhD ಕೂಡ ಮಾಡ್ತಾರೆ. ಇವತ್ತಿನ ಕೋಟ ಮತ್ತು ಸಾಲಿಗ್ರಾಮ ಇವೆಲ್ಲ ನೋಡಿದ್ರೆ ತುಂಬ ಅಗಲವಾಗಿದೆ ರಸ್ತೆಗಳು, ತುಂಬ 7-8 ವೆಹಿಕಲ್ಗಳು. ಈಗ 100 ವರ್ಷದ ಹಿಂದೆ ವಿಚಾರ ಮಾಡಿ, ಅವತ್ತು ಬ್ರಿಟಿಷರಿದ್ರು.
ಯಾವುದೇ ಒಂದು ಸುಧಾರಣೆಗಳಾಗಿರಲಿಲ್ಲ. ರಸ್ತೆ ಈ ರೀತಿಯಲ್ಲಿ ತಾರ್ ರಸ್ತೆಗಳಿರಲಿಲ್ಲ. ತುಂಬ ಒಂದು ಚಿಕ್ಕ ಇಕ್ಕಟ್ಟಾದ ರಸ್ತೆ, ಅಲ್ಲೇ ಕಾರಂತರ ಆಗಿ. ಈಗ ಮೊಬೈಲ್ ಇದೆ, ಟಿವಿ ಇದ್ದಾವೆ, ಮತ್ತೆ ಎಲ್ಲ ತಾಂತ್ರಿಕ ಸಲಕರಣೆಗಳಿದ್ದಾವೆ. ನಾವು ಯಾವ ವಿಷಯ ಗೊತ್ತಿಲ್ಲಾದರೂ ಅದರಲ್ಲಿ ನೋಡಿ ತಿಳಿಬೋದು. ಕಾರಂತರಿಗೆ ಒಂದು ಇರಲಿಲ್ಲ. ಅವರು ಕರ್ನಾಟಕದ ಹೆಚ್ಚು ಕಡಿಮೆ ಹೊರಗಡೆ ಇದ್ರು, ಘಟ್ಟದ ಕೆಳಗೆ ಅಂತಾರಲ್ಲ ಹಾಗೆ. ಅಲ್ಲಿ ಯಾವುದೇ ಸಂಪರ್ಕ ಇರಲಿಲ್ಲ, ಲೈಬ್ರರಿಗಳು ಇರಲಿಲ್ಲ. ಬ್ರಿಟಿಷರ ಲೈಬ್ರರಿ ಅವು ಏನಾದ್ರು ಇದ್ರೆ ಬಹಳ ದೂರದಲ್ಲಿ ಜಿಲ್ಲಾ ಮಟ್ಟದಲ್ಲಿತ್ತು. ಅಲ್ಲಿ ಹೋಗಿ ಪುಸ್ತಕಗಳನ್ನು ತಂದು ಓದಬೇಕಾಗಿತ್ತು. ಆದರೆ ಕಾರಂತರು ಹೆಚ್ಚು ಕಡಿಮೆ ಜೀವಮಾನದಲ್ಲಿ ಹೆಚ್ಚು ನಡೆದಿದ್ದೇ ಹೆಚ್ಚು. ಒಂದು ಕಡೆ ಅವರು ಹೇಳ್ತಾರೆ, ಇದರಲ್ಲಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಅಷ್ಟನ್ನು ಕೂಡ ಅವರು ನಡಿಗೆಯಲ್ಲಿ, ಕಾಲ್ನಡಿಗೆಯಲ್ಲಿ ಹೋಗಿ ಸುತ್ತಾಡಿ ನೋಡಿದ್ದಾರೆ. ಅವರು ಒಂದು ಜೋಳಿಗೆ ಇಟ್ಕೊಳ್ಳೋರು, ಅದರಲ್ಲಿ ಅಕ್ಕಿ ಇಟ್ಕೊಳ್ಳೋರು, ಒಂದು ಹೆಂಚು ಇಟ್ಕೊಳ್ಳೋರು. ಕೆಲವು ನೀರಿದೆ ಅಂತ ಹೇಳಿದ್ರೆ ಒಂದೆರಡು ಇಟ್ಟಿಗೆ ಇಟ್ಬಿಟ್ಟು ಅಲ್ಲಿಗೆ ಸಿಗೋದು ಇವುಗಳು ಸೌದೆ ಸಣ್ಣ ಪುಟ್ಟದೆಲ್ಲ ಇಟ್ಬಿಟ್ಟು ಬೇಕೆ ಮಾಡಿ ಆ ನೀರು ತಂದು ತಗೊಂಡು ರೊಟ್ಟಿ ತಿನ್ಕೊಂಡು ಹೋಗ್ತಾ ಇದ್ರು. ಈಗ ನಂಗೆ ಹೋಟೆಲ್ಗಳಿಲ್ಲ ಅಥವಾ ಏನಿಲ್ಲ, ಇವ್ರಿಗೆ ಅದು ನಡಿಗೆ ಹೆಚ್ಚಿತ್ತು, ಹಾಗಾಗಿ ಆಯುಷ್ಯನೂ ಜಾಸ್ತಿ ಆಯ್ತು ಅನ್ನೋ ಗೊತ್ತಿಲ್ಲ ಅವರಿಗೆ. ಅಂತ ಕಾರಂತರು ಅವ್ರು ಬರೆದದ್ದು ಆಡುಮುಟ್ಟದ ಸೊಪ್ಪಿಲ್ಲ ಶಿವರಾಮ್ ಕಾರಂತರು ಬರೆಯದ ಸಾಹಿತ್ಯವೇ ಇಲ್ಲ ಅನ್ನೋ ಹಾಗೆ. ಕಾದಂಬರಿ, ಕತೆ, ಹರಟೆಗಳು, ಆಮೇಲೆ ನಾಟಕಗಳು, ಎಲ್ಲ ಪ್ರಕಾರಗಳು ಕನ್ನಡ ಏನೇನಿದೆ ಸಾಹಿತ್ಯದಲ್ಲಿ ಆ ಪ್ರಕಾರಗಳನ್ನೆಲ್ಲ ಕಾರಂತರು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾ ಕ್ಷೇತ್ರಕ್ಕೂ ಕಾಲಿಟ್ಟರು, ಸಿನಿಮಾ ತೆಗೆದ್ರು. ಆಮೇಲೆ ಫೋಟೋಗ್ರಫಿ ಗೊತ್ತಿತ್ತು, ಪ್ರಿಂಟಿಂಗ್ ಪ್ರೆಸ್ ಇತ್ತು. ಹರ್ಷ ಮುದ್ರಣಾಲಯ ಅಂತ ಪುತ್ತೂರಲ್ಲಿ ಅವರು ಮಗ ಹರ್ಷ ಇರೋದು, ಆ ಹೆಸರು ನೆನಪಲ್ಲ ಇಟ್ಕೊಂಡ್ರು. ಮೊನ್ನೆ ನಾವು ಹೋಗಿದ್ವಿ ಕೋಟ, ಮತ್ತು ಇದಕ್ಕೆ ಹೋಗಿದ್ವಿ ಸಾಲಿಗ್ರಾಮ. ಅಲ್ಲಿ ಮಾಲಿನಿ ಮಲ್ಯ ಅವರು ಸೇರಿ ಅದನ್ನೆಲ್ಲ ಸಂಗ್ರಹ ಇಟ್ಟಿದ್ದಾರೆ. ನೋಡ್ತಾ ಇದ್ರೆ ಕಾರಂತರ ಥೀಮ್ ಪಾರ್ಕ್ ಅಂತ, ಥೀಮ್ ಪಾರ್ಕ್ ನೋಡ್ಕೊಂಬರ್ಬೇಕು. ತುಂಬ ಚೆನ್ನಾಗಿದೆ. ಕಾರಂತರ ಪ್ರತಿಕೃತಿಗಳೆಲ್ಲ ಇದೆ, ಬಹಳ ಚೆನ್ನಾಗಿದೆ. ಅದೇ ಕೋಟದಲ್ಲೇ, ಕೋಟ ತುಂಬ ಚೆನ್ನಾಗಿದೆ. ಅಂತ ಕಾರಂತರು ಅವ್ರು ಎಷ್ಟೊಂದು ನಿಗರ್ವಿ ಅಥವಾ ಗರ್ವಿ ಹೆಂಗೆ ಹೇಳೋಕ್ಕಾಗಲ್ಲ. ಇಲ್ಲಿ ಒಂದ್ಸಾರಿ ನಾನು ಅವ್ರನ್ನ ವಿರಾಜಪೇಟೆಯಲ್ಲಿ ಒಂದು ಡ್ರಾಮಾ ಟೈಮಲ್ಲಿ ಅವ್ರನ್ನ ಅತಿಥಿಯಾಗಿ ಕರೆಸಿದ್ರು. ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಿಂಗೆ ನಮಸ್ಕಾರ ಮಾಡಿದೆ. ಹಿಂಗೆ ನೋಡಿದ್ರು, ಏನು ನಿಮ್ಮ ಸಾಹಿತ್ಯ ಎಲ್ಲ ಓದಿದ್ದೀನಿ ಸರ್, ನಿಮ್ಮ ಹಸಿವು ಕತೆ ತುಂಬ ಇಷ್ಟ ಆಯಿತು. ಯಾಕೆ ಓದಿದ್ರಿ ನೀವು? ಅವ್ರದ್ದು ಹಾಗೆ ಸ್ಟೈಲ್ ಹಾಗೆ. ನನಗೇನು ಹೇಳೋದು ಗೊತ್ತಾಗಲಿಲ್ಲ. ಅವ್ರು ಚಿಕ್ಕವ್ರು, ನಾನು ಒಂದು 21 ವರ್ಷ ಅಷ್ಟೆಲ್ಲ ನನಗೆ ಇಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಸರಿ, ಇಲ್ಲೇ ಒಂದು ಸಾರಿ ಕರೆಸಿದ್ರು, ಯಾರು ಜ್ಞಾನ ವಿಜ್ಞಾನ ಸಮಿತಿ ಶ್ರವಣಬೆಳಗೊಳ. ಆ ಟೈಮಲ್ಲಿ ಅಶೋಕ್ ಕುಮಾರ್ ಇದ್ದಾರಲ್ಲ, ನಮ್ಮ ಗೊಮ್ಮಟವಾಡಿ ಸಂಪಾದಕರು, ಅವ್ರವ್ರಿಗೆ ಬೇಕಾದರು. ನಿಮ್ಮ ಹೆಸರೇನು ಅಂತ ಕೇಳಿದ್ರು ಕಾರಲ್ಲಿ. ನಾನು ಸರ್ SN ಅಶೋಕ್ ಕುಮಾರ್, ಗೊಮ್ಮಟವಾಣಿ ಎಡಿಟರ್. ನೋಡಿ, ನೀವು ಅಶೋಕ್ ಕುಮಾರ್ ಅಷ್ಟೇ, ಗೊಮ್ಮಟವಾಣಿ ಎಡಿಟರ್ ಅಲ್ಲ ನಿಮ್ಮ ಹೆಸರು. ನಾನು ಕೇಳಿದ್ರೆ ಹೇಳ್ಬೇಕಷ್ಟೇ. ಅಂತ ಒಂದು ಖಂಡಿತವಾದಿ. ಅವರು ಈ ದೊಡ್ಡ ಡಿಗ್ರಿ MA PhD ತೆಗೆದವರಲ್ಲ, ಆದರೆ ಯಾರನ್ನು ಕೂಡ ಅವರು ಗಣನೆಗೆ ತಗೋತಿರ್ಲಿಲ್ಲ. ಮಾತಾಡ್ಬೇಕು ನಿಷ್ಠೂರವಾದಿ, ಆ ಥರದ ಕಾರಂತರು. ಒಂದ್ಸಾರಿ ಇದರಲ್ಲಿ ಬಿಜಾಪುರಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದಾಗ, ಹಾಗೆ ಕಾಲೇಜಲ್ಲಿ ಆಹ್ವಾನಿಸಿದರೆ, ಇನ್ನೂ ಕಾರ್ಯಕ್ರಮ ಶುರುವಾಗಿಲ್ಲ, ಸ್ಟೇಜ್ ಕಟ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ, ಏನೂ ಆಗಿಲ್ಲ. ಒಂದು ಕಡೆ ಕೂತರು ಅವರು ಮರದ ಕೆಳಗೆ. ಯಾರೋ ಒಬ್ಬ ಹುಡುಗ ಬಂದು, ಸರ್ ತಾವು ಯಾರು? ಸುಮ್ಮನೆ ಬಂದೆ ಇಲ್ಲಿ. ಅವ್ರು ಹೇಳಲಿಲ್ಲ ನಾನು ಶಿವರಾಮ್ ಕಾರಂತ ಅಂತ. ಆಮೇಲೆ ಲಾಸ್ಟಲ್ಲಿ ಅದೆಲ್ಲ ಆದಮೇಲೆ ಕಾರಂತರು ಬರ್ತಾರೆ ಹಾಗೆ ಅಂತೆಲ್ಲ ಅನೌನ್ಸ್ ಮಾಡ್ತಾರೆ. ಇವ್ರು ಹೋದ್ರು. ಅವು ಅಷ್ಟೊತ್ತಿಂದ ನೋಡ್ತಾ ಇದ್ದ ಹುಡುಗರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಲ್ಲೇ ಕೂತಿದಾರಲ್ಲ, ನಾವು ಹೆಂಗೆ ಗಮನಿಸ್ಲಿಲ್ಲ, ಅವ್ರಿಗೆ ಇದು ಬೆಲೆ ಕೊಡಲಿಲ್ಲ. ಕಾರಂತರ ಅವಾಗ ಇಷ್ಟೊಂದು ಬಸ್ಗಳು ಇರಲಿಲ್ಲ, ಅದೊಂದು ನೆನೆಸ್ಕೋಬೇಕು. ಬಸ್ಗಳಿದ್ದು ನಾವು ಲೇಟ್ ಮಾಡ್ತೀವಿ ನಾನು ಹಾಗೆ. ಆಮೇಲೆ ಬೇಂದ್ರೆ ಅವ್ರದಾಗೆ ಒಂದಷ್ಟು ಬೇಂದ್ರೆ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬೇಂದ್ರೆ ಅವರು ಏನಂತಾರೆ ಬೇಂದ್ರೆ ಅವರಿಗೆ ಅಂತ ಹೇಳಿದ್ರೆ, ಶಬ್ದಗಾರುಡಿಗ ಅಂತ ಅಲ್ವಾ. ಅವ್ರು ಹೇಗಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಅವ್ರದ್ದೊಂದು, ಹಾ ಕರೆಕ್ಟ್. ಯಾರೋ ಕೇಳಿದ್ರಂತ ಅವರಿಗೆ, ನೀವು ಬೇಂದ್ರೆ ಹೆಂಗಾದ್ರಿ ಮಾಸ್ತರ್ ಅಂತ. ಅದೇಪ್ಪ ಬೇಂದ್ರೆ ಆಗ್ತಾನೋ ಅಂದ್ರದ್ದು. ಹಂಗೆ ಅದರಲ್ಲಿ ಎಷ್ಟೊಂದು ಅರ್ಥ ಇದೆ. ಇನ್ನೊಂದು ನಿಮ್ಗೆ ಗೊತ್ತಿರ್ಬೇಕು ಬೇಂದ್ರೆ ಅವ್ರ ಬಗ್ಗೆ. ಒಬ್ರು ಹೋಗಿದ್ರಂತೆ, ಹೋಗ್ಬಿಟ್ಟು, ಸರ್ ನಾನು ಕವಿ ಆಗ್ಬೇಕು ಅಂತಿದ್ದೀರಿ,
ಎಷ್ಟು ಕವನ ಬರೆದ್ರೆ ನಾನು ಕವಿ ಆಗ್ಬೋದು. 1001 ಕವನ ಬರಿಬೇಕು ತಮ್ಮ ಅಂದ್ರೆ ಅವನ ಹೆದರು 1001 ಕವನ ಬರಿಬೇಕಲ್ಲ, ಹೇಗೆ? ಇಲ್ಲ, 1001 ಕವನ ಬರೆದ್ರೆ ಸಾಕು. ಹೆಣ್ಣು ತಾಯಿ ಆಗ್ಬೇಕಂದ್ರೆ ಎಷ್ಟು ಮಕ್ಕಳನ್ನ ಇರಬೇಕು? ಒಂದು ಸಾಕು ಅಲ್ವಾ? ನಿಂದು ಒಂದು ಕವನ ಅತ್ಯುತ್ತಮವಾಗಿದ್ರೆ ನಿನ್ ಕವಿನೇ. ಅವರು ಶಬ್ದದ ಜೊತೆ, ನಾವು ಡುಂಡಿರಾಜರನ್ನ ಶಬ್ದಗಾರೊಡಿಗ ಅಂತೀವಿ, ಅಲ್ಲಿ ನಿಜವಾಗ್ಲು ಬೇಂದ್ರೆ ಅವ್ರದ್ದು ಒಂದ್ಸಾರಿ ಏನಾಯ್ತು ಅಂದ್ರೆ, ಭಾಷೆಗಳು ಹೇಗೆ ಚೇಂಜ್ ಆಗ್ತವೆ, 20 ಕಿಲೋಮೀಟರ್ಗೆ ಒಂದ್ಸಾರಿ ಚೇಂಜ್ ಆಗುತ್ತೆ ಅಂತಾರಲ್ಲ, ಹಾಗೆ ಒಂದ್ಸಾರಿ ಈ ಕಡೆ ಮೈಸೂರು ಕಡೆಯವರು ಧಾರವಾಡಕ್ಕೆ ಹೋದ್ರು. ಹೋಗಿ ಬೇಂದ್ರೆ ಅವ್ರನ್ನ ಆಹ್ವಾನಿಸ್ಬೇಕಾಗಿತ್ತು ಮೈಸೂರಿಗೆ. ಹೊರಗಡೆ ಇದ್ರು ಅವ್ರ ಮಿಸಸ್ ಲಕ್ಷ್ಮೀಬಾಯಿ, ಅವ್ರು ಬಟ್ಟೆ ತೊಳಿತಾ ಇದ್ರು. ಗೇಟಿಂದ ಕಾಣಿಸುತ್ತಲ್ಲ ಕಾಂಪೌಂಡ್ ಇದೆ. ಅಮ್ಮ ಬೇಂದ್ರೆ ಅವರು ಇದಾರ ಅಂತ ಕೇಳಿದ್ರು. ಹಾರಿ ಮೇಲ್ಹಾರ್ ಬರ್ರಿ ಅಂದ್ರು. ಹಾರಿ ಅಂದ್ರೆ ಹೌದು ಅಂತ ಹೇಳಿದಾರ ಅವರು. ಮೇಲ್ಹಾರಿ ಬರ್ರಿ ಅಂದ್ರು. ಇವ್ರೇನ್ ಮಾಡಿದ್ರು, ಬಂದವರು ಹಿಂಗೆ ಇರ್ತಾರಲ್ಲ, ಗೇಟ್ ಇಲ್ಲಿದೆ ಆಗ್ಲಿ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಅನ್ನ ನೆಗೆದು ಹಾರಿ ಹೋಗ್ತಾ ಇದಾರೆ. ಅವ್ರ ಹೆಂಡತಿ ನಗು ಬಂದ್ಬಿಡ್ತು, ಸೆರಗು ಬಾಯಲ್ಲಿ ಇಟ್ಕೊಂಡು ತುರ್ಕೊಂಡು ಒಳಗಡೆ ಓಡೋದು. ಬೇಂದ್ರೆ ಕರ್ನೆ ನೋಡ್ರಿ, ಯಾರೋ ಕರಿಯಾಕೆ ಬಂದಾರೆ, ಕಾಂಪೌಂಡ್ ಆರು ಬಂದ್ರು. ಇವ್ರು ಬಂದ್ರು, ಹಿಂಗೆ ಏನು ಕಾಂಪೌಂಡ್ ಆರು ಬಂದ್ರಂತೆ. ಇಲ್ಲ, ಅಮ್ಮವ್ರು ಹೇಳಿದ್ರು ಮೇಲ್ ಹಾರು ಬರ್ರಿ ಅಂತ. ಅವಾಗ ಹೇಳಿದ್, ಇಲ್ಲ ಧಾರವಾಡ ಭಾಷೆ ಹಂಗೆ, ಹಾರಿ ಅಂದ್ರೆ ಇದಾರೆ ಅಂತ, ಮೇಲ್ ಹಾರೆ ಬರ್ರಿ, ಮೇಲ್ ಇದಾರೆ ಬನ್ನಿ ಅಂತ ಹೇಳಕ್ಕೆ ಮೇಲ್ ಹಾರಿ ಬರ್ರಿ ಅಂದ್ರು. ಹಾಗೆ ಭಾಷೆಗಳು ಎಲ್ಲ ಎಷ್ಟೊಂದು ಬದಲಾಗ್ತವೆ. ಈಗ ನಾವು ನಂಜನಗೂಡು ಅಥವಾ ಚಾಮರಾಜನಗರ ಆ ಕಡೆ ಹೋದ್ರೆ ತಮಿಳು ಪ್ರಭಾವ ಇರುತ್ತೆ, ಕೋಲಾರ ಅಥವಾ ಬೆಳ್ಳಾರಿ ಕಡೆ ಹೋದ್ರೆ ತೆಲುಗು ಪ್ರಭಾವ ಇರುತ್ತೆ. ಇನ್ನು ಬೆಳಗಾಂ ಹೋದ್ರಂತೂ ಕೇಳೋದೇ ಬೇಡ, ಮರಾಠಿ ಮಾತಾಡಿದ್ರೆ ಮನುಷ್ಯ ಅಲ್ಲಿ ಹಂಗ್ ಅನ್ನೋದಾಗಿದೆ. ಹಾಗೆಲ್ಲ ಇರ್ತವೆ. ಇನ್ನೊಂದ್ಸರಿ ಚನ್ನವೀರ್ ಕಣಿವೆ ಯಾರೋ ಮೈಸೂರು ಕಡೆ ಬಂದವರು ಏನ್ ಮಾಡಿದ್ರು, ಬೇಂದ್ರೆ ಅವರು ಇದಾರ ಅಂತ ಹಿಂಗೆ ಕೇಳ್ಕೊಂಡವರು ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸರಿ, ಸ್ನಾನ ಮಾಡ್ತಿದಾರಲ್ಲ ಪಾಪ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಅಂತ ಎಲ್ಲೋ ಹೋಗೋಣ ಅಂತ ಹೋದ್ರು. ಚನ್ನವೀರ್ ಕಣಿವೆಯವರು ಹತ್ರ ಅಲ್ಲೇ ಇರೋದು, ಚಂಬೆಳಕು. ಅಲ್ಲಿ ಹೋದ್ರು, ಅವರು ಮನೆಗೆ ಹೋದ್ರು, ಮಾತಾಡಿಕೊಂಡು ಸುಮಾರು ಹೊತ್ತಾಯ್ತು, ಟೀ ಕುಡಿದು ಆಯ್ತು ಬಂದ್ರು. ಬೇಂದ್ರೆ ಅವ್ರ ಹತ್ರ ಒಂದು ದೌರ್ಬಲ್ಯ ಆಯ್ತು, ದೌರ್ಬಲ್ಯನೋ ಅಥವಾ ಅದೊಂಥರ ಖುಷಿನೋ ಗೊತ್ತಿಲ್ಲ. ಬೇಂದ್ರೆ ಅವ್ರನ್ನ ಹೊಗಳಿದ್ರೆ ಖುಷಿ ಪಡೋರು ತುಂಬ. ಹಂಗೆ ಆಯ್ತು, ಇವ್ರು ಬಂದ್ರು, ಒಂದು 3-4 ಜನ ಹೋದವ್ರು ಬಂದ್ರು. ಬಂದಿದ್ರಂತೆ. ಅವಾಗ ನಾನು ಸ್ನಾನಕ್ಕೆ ಹೋಗಿದ್ದೆ. ಸರಿ, ಎಲ್ಲಿ ಹೋಗಿದ್ರಿ? ಇಲ್ರಿ, ಚನ್ನವೀರ್ ಕಣಿಯವ್ರ ಮನೆ. ಹೆಂಗದಾನವ ಅಂದ್ರಂತೆ. ಅವ್ರ ಮಾತಿನ ಸ್ಟೈಲಲ್ಲಿ ಹೆಂಗದಾನವ, ಹಂಗೇನಿಲ್ಲ ಮಾಸ್ತರೇ, ಅವರು ನಿಮ್ಮಷ್ಟೇನು ದೊಡ್ಡ ಕವಿಗಳಲ್ಲ, ಓದಿದ್ರು ಕವನ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಂದ್ರೆ. ಮತ್ತೆ ಅದಕ್ಕೆ ಅವ ಕಣಿವಾಗದಾನೋ ಅಂದ್ರಂತೆ. ಎಷ್ಟು ಆ ಶಬ್ದಗಳನ್ನ ಅವರು ಇದಾಗಿ ಬಳಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ. ಅದಕ್ಕೆ ಇವ್ರು ಹೇಳಿದ್ರಂತೆ, ಯಾರು ಹೇಳಿದ್ರಂತೆ, ನಿಮ್ ಧಾರವಾಡ ಕಡೆ ಮರ ಹತ್ತಕತ್ತೆ ಅನ್ನೋ ಅಂತಿರಲ್ಲ ಸರ್, ಅವ್ನು ಹತ್ತಿರೋದೇ ಮರ ಹತ್ತೋದಕ್ಕೆ ಅಂತ. ಅದ್ಯಾಕೆ ಹೇಳ್ತೀರ? ಭಾಷೆ ಹಂಗ ಇದಾವಪ್ಪ. ಈಗ ನೀವು ನೋಡು, ಮೈಸೂರು ಕಡೆಗೆ ಏನ್ ಬರೀತೀರಿ ನೀವು? ಲಾರಿಗೆ ಹರಿದು ಅವನ ಮರಣ ಅಂತ ಬರೀತೀರಿ. ಹರಿಯೋದಕ್ಕೆ ಅದೇ ನೀರ. ಬೇಂದ್ರೆ ಅವರು ತುಂಬಾ ಆ ಥರ ಶಬ್ದಗಳನ್ನ ಶಬ್ದಗಾರೊಡಿಗ ಅನ್ನೋದಕ್ಕೆ ಅವರು. ಆಮೇಲೆ ಅವರ ಬೆಳಗು ಕವನ ಇದೆಯಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ಆ ಕವನದಂತಹ ಕವನ ಬಹುಶಃ ಬೇರೆ ಭಾಷೆಯಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಗಿಡಗಂಟೆಗಳ ಕೊರಳೊಳಗಿಂದ ಹೊರಟಿತ್ತು ಹಕ್ಕಿಗಳ ಹಾಡು ಅನ್ನೋದಿದೆಯಲ್ಲ, ಅದರಲ್ಲಿ ಅವರು ಬಳಸಿದಂಥ ಆ ಸಂವೇದನೆ ಇದೆಯಲ್ಲ, ಅದನ್ನು ಯಾರು ಹಾಗೆ ಬಳಸಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹುಲ್ಲು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು, ಇದೆಲ್ಲ ಇಂಥವೆಲ್ಲ ಹೇಗೆ ಅಂತ ಹೇಳಿದ್ರೆ, ಬೇಂದ್ರೆ ಅವರು ಒಬ್ಬರಿಗೆ ಸಾಧ್ಯ, ಅದು ಎಲ್ರಿಗೂ ಬರೆಯೋಕ್ಕಾಗಲ್ಲ. ಆ ಧಾರವಾಡದ ಸೊಗಡು ಇನ್ನೂ ಯಾಕೆ ಬರಲಿಲ್ವ, ಹುಬ್ಬಳ್ಳಿ ಅವ ವಾರದಾಗ 3 ಸರ್ತಿ ಬಂದು ಹೋಗವ, ಇವೆಲ್ಲ ಜನಪದ ಸಾಹಿತ್ಯ ಅಂತಾನೆ ಅಂದ್ಕೊಂಡಿದ್ರು ಎಲ್ಲರೂ. ಆದ್ರೆ ಅದು ಜನಪದ ಸಾಹಿತ್ಯ ಎಲ್ಲ ಬೇಂದ್ರೆ ಅವ್ರದ್ದು ಅಂತ ಗೊತ್ತಾಗಬೇಕಾದ್ರೆ ತುಂಬಾ ವರ್ಷ ಬೇಕಾಯ್ತು. ಹಂಗೆ ತಾನು ಬಡವ ಆಕೆ ಬಡವಿ, ಒಲವೇ ನಮ್ಮ ಬದುಕು, ಹಂಚಿಕೊಂಡೆ ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇದಕ್ಕೆ ಬೇಂದ್ರೆನೇ ಸಾಟಿ. ಅದಕ್ಕೆ ಹೇಳ್ತಾರೆ, ಬೇಂದ್ರೆಯವರಿಗಾಗಿ ಒಂದು ಶಬ್ದಕೋಶವನ್ನು ಮಾಡಬೇಕು ಅಂತ. 4 ತಂತಿ ಅದನ್ನ 40 ಕವನ ಇರೋದು, ಅದರಲ್ಲಿ ಅರ್ಥ ಆಗದೇ ಇಲ್ಲ. 10 ಸಾರಿ ಓದಿದ್ರು ಅರ್ಥ ಆಗಲ್ಲ, ಅಷ್ಟೊಂದು ಕ್ಲಿಷ್ಟವಾಗಿದೆ. ಆ ಬೇಂದ್ರೆ ಏನ್ ಬಳಸಿದಾರೆ ಅಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಅವ್ರಲ್ಲಿ ಆಧ್ಯಾತ್ಮ ಮತ್ತೆ ಅವರಿಗೆ ಈ ಗಣಿತ ಶಾಸ್ತ್ರದಲ್ಲಿ ತುಂಬಾ ಆಸಕ್ತಿ, ಅದನ್ನು ವಿವರಿಸಿ ಹೇಳ್ತಾ ಇದ್ರಂತೆ. ಬೇಂದ್ರೆ ಅವ್ರನ್ನ ಯಾರು ನೀವು ಓದಿದಾಗ ಹೇಗೆ ಅರ್ಥ ಮಾಡ್ಕೋತಾರೆ ಅದೇ ಸರಿ, ಪ್ರಶಾಂತ್ ಅವರು ಓದಿದಾಗ ಅವ್ರೇನು ಅರ್ಥ ಮಾಡ್ಕೋತಾರೆ ಅದು ಸರಿ.
ರಾಜಭವನ್ರವ್ರಿಗೆ ಗೊತ್ತಾಗ ಏನು ಅರ್ಥ ಮಾಡ್ಕೋತಾರೆ ಅದೇ ಸರಿ. ಹಾಗೆ ಅಂದರೆ ಅವ್ರ ಸಾಹಿತ್ಯ ಎಲ್ಲರಿಗೂ ಮುಟ್ಟುವಂಥದ್ದು, ತಗಲುವಂಥದ್ದು. ಕುವೆಂಪು ಅಷ್ಟೇ. ಈಗ ಇವ್ರು ತಗೊಂಡ್ರೆ ಶ್ರೀನಿವಾಸ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದ್ದಾರಲ್ಲ, ಕನ್ನಡದ ಆಸ್ತಿಗಳು. ಅವರು ದೈವತ್ವವನ್ನು ಸಮೀಕರಿಸ್ಕೊಂಡ್ರು ಅವ್ರ ಸಾಹಿತ್ಯದಲ್ಲಿ. ದೇವರಿದ್ದಾನೆ, ಅವನಿಂದನೇ ಜೀವನ, ಬದುಕು, ಉಸಿರು, ಗಾಳಿ, ಬೆಳೆಸ. ಕುವೆಂಪುರವರು ಪ್ರಕೃತಿಯನ್ನೇ ದೇವರು ಅಂತ ಹೇಳಿ ಅದನ್ನೇ ಅವರು ಇದರಲ್ಲಿ ಬಳಸ್ತಾರೆ. ಕುವೆಂಪುರವರು ಈಗ ಅದು 100ನೇ ವರ್ಷ ಅವ್ರದ್ದು. ಜಯ ಭಾರತ ಜನನೀಯ ತನಿಜಾಟ ಇದೆಲ್ಲ 100 ವರ್ಷ ಆಯ್ತು ಅವ್ರು ಬಂದು. ಮೊನ್ನೆ ನಾವು ಸಾಕ್ಷೀಕರಿಸಿದ್ವಿ. ದಸರಾ ಟೈಮಲ್ಲಿ 25,000 ಜನರಿಂದ ಅದನ್ನು ಹಾಡಿಸುತ್ತೆ. ಬಹಳ ಖುಷಿ ಆಗುತ್ತೆ. ಯಾವುದು ನಮ್ಮ ಒಬ್ಬ ಕವಿ, ಜಗದ ಕವಿ, ಯುಗದ ಕವಿ ಅಂತ ಬೇಂದ್ರೆ ಅವ್ರ ಬಗ್ಗೆ ಹೇಳಿದ್ರು. ಯಾರು? ಕುವೆಂಪುರವ್ರ ಬಗ್ಗೆ. ಅಂಥ ಅತ್ಯುತ್ತಮವಾದ ಕವಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಇಂಥೆಲ್ಲ ಸಾಹಿತ್ಯ ದಿಗ್ಗಜರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಈಗ ನಾನು ಮತ್ತೆ ರಂಗಭೂಮಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಂಗಭೂಮಿ ವರದಾಚಾರ್ಯರ ಬಗ್ಗೆ ಆಗಿರ್ಬೋದು, ಅಥವಾ ಮಾಸ್ಟರ್ ಹಿರಣ್ಣಯ್ಯ, ಅವ್ರ ತಂದೆ ನರಸಿಂಹಮೂರ್ತಿ, ಅವ್ರ ಹಿರಣ್ಣಯ್ಯ, ತುಂಬ ಜನ ನಾಟಕ ರಂಗಕ್ಕೆ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ನಾಟಕ ರಂಗವನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ತಂದೆ, ಇವರೆಲ್ಲರೂ ಕೂಡ ನಾಟಕದಲ್ಲಿ ಹೆಚ್ಚು ಪರಿಣಿತಿ. ಅಂದರೆ ಅವತ್ತು ಏನಾಗಿತ್ತು ಅಂತ ಹೇಳಿದ್ರೆ, ಬೇರೆ ಯಾವುದೇ ಮನೋರಂಜನಾ ಮಾಧ್ಯಮ ಇರಲಿಲ್ಲ, ನಾಟಕವೇ, ಮತ್ತು ಹರಿಕತೆ, ಮತ್ತು ಬಯಲಾಟಗಳು, ಇಂಥವುಗಳಿತ್ತು. ನಿಮ್ಮ ಅನುಭವ ಹೇಳಿ. ನನ್ನ ಅನುಭವ ಹೇಳಬೇಕು ಅಂದರೆ, ನಾಟಕದಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ನಾಟಕಗಳನ್ನು ಆಡಿದ್ದೀನಿ ನಾನು. ಹೇಗೆ ಅದು ಸಾಧ್ಯ ಆಯಿತು ಈ ಪೋಸ್ಟ್ ಆಫೀಸಲ್ಲಿದ್ದು ನನಗೆ ಈಗ ಆಶ್ಚರ್ಯ ಅನಿಸುತ್ತೆ. ನಾಟಕಗಳನ್ನು ಪೋಸ್ಟ್ ಆಫೀಸಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ವಿ ಇಲ್ಲಿ. ಅದಕ್ಕೆ ಮುಂಚೆ ನಾನು ಶ್ರವಣ ಇದರಲ್ಲಿ ವಿರಾಜಪೇಟೆಯಲ್ಲಿ ಇದ್ದಾಗಲೂ ಕೂಡ ಅಲ್ಲೂ ನಮ್ಮ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು. ಅಲ್ಲಿ ಮೇಲ್ಗಡೆ ಕಾಮತ್ ಅಂತ ಇದ್ರು, ಅವರೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು. ಅಲ್ಲಿ ಭುವನೇಶ್ವರಿ ಕಲಾ ಸಂಘ ಇತ್ತು, ಅಲ್ಲಿ ನಾಟಕಗಳನ್ನು ಸುಮಾರು ಅಲ್ಲೊಂದು 15-20 ನಾಟಕ, ರಾಮಕೃಷ್ಣನ ಜೊತೆ ಒಂದು 7-8 ನಾಟಕಗಳು. ಆಮೇಲೆ ಮೈಸೂರು, ಬೇಲೂರು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ನಾಟಕ ಆಡಿದ್ರು. NS ರಾವ್ ಅವರು ತುಂಬ ನಾಟಕಗಳನ್ನು ಬರೆದಿದ್ದಾರೆ. ನಮಗೆ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಹೆಣ್ಣು ಮಕ್ಕಳು ಸಿಗ್ತಾ ಇರಲಿಲ್ಲ ಸ್ತ್ರೀ ಪಾತ್ರ ಮಾಡೋದಕ್ಕೆ. NS ರಾವ್ ಅವ್ರ ನಾಟಕಗಳನ್ನೇ ಭಾಳಷ್ಟು ಆಡಿದ್ವಿ ನಾವಿಲ್ಲಿ. ಈ ನಾಟಕದ ಅನುಭವ ಹಾಗೆ ಸಾಹಿತ್ಯ ಬರಿಬೋದು ಅಂತ ಅನಿಸುತ್ತೆ ನನಗೆ. ಒಂದು ರೀತಿಯಲ್ಲಿ ಕೇಳಿದ್ರೆ ಯಾರಾದರೂ ನಾಟಕ ಆಡೋದು ಭಾಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಸಂಭಾಷಣೆಯನ್ನು ಬೈಯಾಟ ಮಾಡ್ಕೋಬೇಕು, ಕಂಠಪಾಠ ಮಾಡ್ಕೋಬೇಕು. ಬರೀ ಕಂಠಪಾಠ ಮಾಡಿದ್ರೆ ಕಂಠಪಾಠ ಆಗೋದು. ಅದಕ್ಕೆ ಹಾವಭಾವಗಳು, ಏರು ಇಳುವುಗಳು, ಅದರ ಬಗ್ಗೆ ಮಾಹಿತಿ ಇರಬೇಕು. ಅದಷ್ಟಾದ್ರೆ ಆಗಲಿಲ್ಲ. ಮೊದಲು ಸ್ಟೇಜ್ ರಂಗಭೂಮಿಯ ಒಂದು ಜವಾಬ್ದಾರಿ ನಮಗಿರಬೇಕು. ಸಭಾ ಕಂಪನ ಇರಬಾರ್ದು. ಅದಿತ್ತು ಅಂದರೆ ನಮ್ಮ ಅಭಿನಯ. ಈಗ ರಾಮಕೃಷ್ಣ ಹೇಳು ಅಳ್ತಾ ಕೂತ್ಕೋತಿದ್ದ ಅಂತ ಹಾಗಾಗುತ್ತೆ. ಉದ್ದುದ್ದ ಡೈಲಾಗ್. ನನಗೆ ನಾನು ಹೈಸ್ಕೂಲಲ್ಲಿದ್ದಾಗ ನನಗೆ 2, 3, 4 ಪುಟದ ಡೈಲಾಗ್ಗಳಿರೋದು. ಅಷ್ಟನ್ನು ಬಯಾಟ್ ಮಾಡ್ತಾ ಇದ್ದೆ. ನನಗೆ ಹೆಚ್ಚೆಚ್ಚಾಗಿ ಹೀರೋ ಪಾತ್ರಗಳನ್ನು ಕೊಡೋದು. ಅಲ್ಲಿ ನಮ್ಮ ಮನಸ್ಸು ಏನಾಗಿರುತ್ತೆ, ನೆಕ್ಸ್ಟ್ ಡೈಲಾಗ್ ಏನು ಹೇಳಬೇಕು ಅನ್ನೋದ್ರ ಬಗ್ಗೆನೇ ಗಮನ ಇರುತ್ತೆ. ಅವಾಗ ನಾವು ಸುಮ್ಮನೆ ಇರ್ತೀವಿ, ಎಲ್ಲೋ ಬ್ಲಿಂಕ್ ಆಗ್ಬಿಡ್ತೀವಿ ಅಂತ. ಆ ಎದುರು ಪಾತ್ರಧಾರಿ ಏನು ಮಾತಾಡ್ತಾನೆ ಅವನಿಗೆ ಕರೆಕ್ಟಾಗಿ ನಾವು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು. ಮುಖದ ಹಾವಭಾವಗಳು ಇರಬೇಕು. ಅವೆಲ್ಲ ಇಲ್ಲಾಂದ್ರೆ ಅವನಿಗೆ ಸ್ಫೂರ್ತಿ ಬರೋದಿಲ್ಲ. ಅದೇ ನಿಜ. ಈಗ ಇಲ್ಲ, ಈಗ ಸಾಯಿಸಾಕ್ಬಿಟ್ರು. ಅಭಿನಯ ಕಲೆ ಅಂದ್ರೆ ಹಾಗೆ. ನಿಜ. ಹೌದೌದು. ನೋಡಿ ಅಲ್ವಾ, ಅದೇನಿಲ್ಲ, ಸುಮ್ಮನೆ ಅವ್ರು ಹೇಳ್ತಾರೆ, ಅವ್ರು ಡೈಲಾಗ್ ಹೇಳ್ಬಿಡ್ತಾರೆ ಸುಮ್ಮನೆ ಒಂದು ಬ್ಲ್ಯಾಂಕ್ ಆಗಿ. ಅದರಲ್ಲಿ ಏನೂ ಹಾವಭಾವಗಳು, ಭಾವನೆಗಳು ಎಂಥದೂ ಇರೋದಿಲ್ಲ. ಬೇಜಾರಾಗುತ್ತೆ. ಏನಪ್ಪ ಕಲಿಸ್ತಾ ಇದ್ದೀನಿ ಇವರಿಗೆ, ಇವ್ರಿಗೆ ಏನು ಹೇಳಿದ್ರು ಇದು ಮಾಡೋದಿಲ್ಲ ಅಲ್ವಾ. ಅಳಬೇಕಾದ್ರೆ ಬರೀ ಅಂತ ಹತ್ರ ಆಗಲ್ಲ. ಆ ಮಾತುಗಳು ಹಾಗೆ ಬರಬೇಕು ಅಲ್ವಾ. ಅದಕ್ಕೆ ಬಹುಶಃ ಕನ್ನಡದಲ್ಲಿ ಕುರುಕ್ಷೇತ್ರದಲ್ಲಿ ಒರಿಜಿನಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಪಾಂಡವರ ಶಿಬಿರದಿಂದ ಈಚೆಗೆ ಆಚೆಗೆನೆಯ ಒರಿಜಿನಲ್ ಕುರುಕ್ಷೇತ್ರ ಇರೋದು. ಈಚೆಗೆಲ್ಲ ಹಾವಭಾವ ಅಷ್ಟೇ. ಹಾಡು ಕೇಳೋದು, ನೋಡಿ ಕೇಳೋದು, ಹಾಡು ಕೇಳೋದು, ತೋರಿ ಕೇಳೋದು ಅಷ್ಟೇ. ಒರಿಜಿನಲ್ ಇರೋದೇ ಪಾಂಡವರ ಶಿಬಿರದಿಂದ ಆಚೆಗೆ. ಒಳ್ಳೆ ಸಾಹಿತ್ಯ ಆದ್ರೂ ಅಷ್ಟೇ, ಮತ್ತೊಂದಾದ್ರೂ ಅಷ್ಟೇ. ಈ ಮುಣ್ಣ ಮಕ್ಕಳು ಅಲ್ಲಿಗಂಟ ನಾಟಕ ತರಲ್ಲ. ಅಭಿಮನ್ಯು ಸತ್ತಾಗ ಇದು ಮಾಡಿದಾಗಲ್ಲ, ಎಂತೆಂಥ ಸಾಹಿತ್ಯಗಳಿದ್ವು ಸಹ ಅವನ್ನ ಆಡ್ತಾ ಇದ್ರೆ ಖುಷಿ ಆಗೋದು. ಅಯ್ಯೋ ನಿಜವಾಗ್ಲು ಅದು ಅವತ್ತಿನ ದಿನಗಳು ಎಲ್ಲ ಹೋಯ್ತು.
ಬಿ ಪುಟ್ಟಸ್ವಾಮಯ್ಯನವರು ಕುರುಕ್ಷೇತ್ರ, ರಕ್ತರಾತ್ರಿ, ಅವುಗಳೊಂದು ಅದು ಪುಸ್ತಕನೇ 80,000 ಏನೇನೋ ರೀಪ್ರಿಂಟ್ ಆಗಿದೆ ಅದು ಪುಸ್ತಕ. ಹಾಗಾಗಿ ಇಷ್ಟು ನಾನು ಹಲವಾರು NSS ಕ್ಯಾಂಪ್ಗಳಲ್ಲಿ ನಾಟಕ ಆಡಿದೆ. ಆಕಾಶವಾಣಿಯಲ್ಲಿ ಒಂದು 30-35 ನಾಟಕಗಳನ್ನು ಮಾಡಿದ್ದೀನಿ, ಈಗಲೂ ಪ್ರಸಾರ ಆಗ್ತಾ ಇರ್ತವೆ. ನನಗೊಂದು ಖುಷಿ ಅಂತ ಹೇಳಿದ್ರೆ, ನಾನು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಅವುಗಳಲ್ಲಿ ಭಾಗವಹಿಸಿದ್ನಲ್ಲ, ಅದು ಬಹುಶಃ ಇನ್ನೂ ಫ್ರೀ ಇದ್ದೀರಿ, ಇನ್ನೂ ಸ್ವಲ್ಪ ಏನಾದರೂ ಮಾಡಬಹುದಾಗಿತ್ತು ಅಂತ ಅನಿಸುತ್ತೆ. ಈಗ ಇರಲಿ, ಹೆಚ್ಚು ಬೋರ್ ಮಾಡುವುದಕ್ಕೆ ಇಷ್ಟ ಇಲ್ಲ. ಒಂದು ಏಕಪಾತ್ರ ಅಭಿನಯ ಚಿಕ್ಕದಾಗಿ ಮಾಡಿಬಿಟ್ಟು ನಂದು ಇದು ಮುಗಿಸ್ಬಿಡ್ತೀನಿ. ಈ ಯುದ್ಧ ಆದಾಗ ದುರ್ಯೋಧನ ವಜ್ರಕಾಯಿ ಅವನನ್ನು ಹೊಡೆಯೋದು, ಸಾಯಿಸೋದು ಕಷ್ಟ ಆಯ್ತು. ಆಗ ಕೃಷ್ಣನೇ ಹೇಳ್ಕೊಡ್ತಾನೆ ಅವನಿಗೆ ತೊಡೆ ಹತ್ರ ಹೊಡೆಯುತ್ತೆ, ಅವನು ಸಾಯ್ತಾನೆ. ಒಂದು ಕತೆ ಕುವೆಂಪುರವರು ಸ್ಮಶಾನ ಕುರುಕ್ಷೇತ್ರ ಅಂತ ಬರೆದಿದ್ದಾರೆ, ಅಳಗನ್ನಡದಲ್ಲಿದೆ. ಅದು ಇದೆ, ಸ್ಮಶಾನ ಕುರುಕ್ಷೇತ್ರ ಸ್ಮಶಾನವಾಗಿರುವಂಥ ಒಂದು ಸನ್ನಿವೇಶ. ವೈಶಂಪಾಯನ ಸರೋವರದ ದಂಡೆ ಮೇಲೆ ಭೀಮನ ಗದೆಯ ಹೊಡೆತಕ್ಕೆ ದುರ್ಯೋಧನ ಕೆಳಗೆ ಬಿದ್ದಿದ್ದಾನೆ. ಆಗ ದುರ್ಯೋಧನ ಪರಿತಪಿಸುವಂಥದ್ದು ಒಂದು ಸನ್ನಿವೇಶ. ಇದನ್ನು ಮಲ್ಕೊಂಡೆ ಹೇಳ್ಬೇಕು, ಯಾಕೆಂದ್ರೆ ಅವ್ನು ತೊಡೆ ಮುರಿದೋಗಿರುತ್ತೆ, ಎದ್ದೇಳಕ್ಕಾಗಲ್ಲ. ಆದ್ರೆ ಇಲ್ಲಿ ಮಲ್ಕೊಂಡ್ರೆ ಭಾವನೆಗಳನ್ನು ವ್ಯಕ್ತಪಡಿಸಕ್ಕಾಗಲ್ಲ ಅಂತ ನಾನು ನಿಂತ್ಕೊಂಡೆ ಅಷ್ಟೇ. ಯಾರು ದುರ್ಯೋಧನ ಇಲ್ಲಿ ಸರ್, ಅದಕ್ಕಿಂತ ಒಂಚೂರು ಮಂದಿ ವಯಸ್ಸಪ್ಪನ ಸರ್, ಒಂಚೂರು ಮಂದಿ ಬರೀ ಅಲ್ಲ, ಅದಲ್ಲ, ಇದು ಬೇರೆ. ನಿಮ್ಮ ಕುರುಕ್ಷೇತ್ರ ನಾಟಕದಲ್ಲ ಇದು ಕುವೆಂಪುರವ್ರು ಬರ್ತಾರೆ. ಇಲ್ಲಿ ನಾನು ನಿಂತಾಗ ದುರ್ಯೋಧನ ಬಗ್ಗೆ ಮಾತಾಡ್ತೀನಿ, ಅಲ್ಲಿ ಕೃಷ್ಣ ಆಗಿರ್ತೀನಿ. ಧರ್ಮಂ ಅಧರ್ಮಂ, ಧರ್ಮಿಗಳಾರು ಅಧರ್ಮಿಗಳಾರು. ಧರ್ಮ ಸಂಸ್ಥಾಪಕನಂತೆ ಆ ಕೃಷ್ಣನ್, ಧರ್ಮಕ್ಕೆ ಬೇಂಗೊಟ್ಟು ಪುರದನಂತೆ ಆತನು. ಆ ಬಡಗೋಪನ್, ಆ ಪಚ್ಚಪಸಿಯ ತುರುಕನಾರನ್, ಅಸಂಸ್ಕೃತಂ ಅನಾಗರಿಕಂ. ಇರ್ಕೆ ನಾನಂತೂ ಅರಕಲಿ ಇರ್ಕೆ. ಪಾಂಡವರು ಅದಾವ ಧರ್ಮಮಂ ಬಿಡಿದರು, ಬುದುಕನಂ ಭೀಷ್ಮನಂ ಹೊಡೆದು ಕೊಂದರು. ಕರ್ಣನಂ, ಎನ್ನ ನೆಚ್ಚಿನ ಕರ್ಣನಂ, ಬರ್ತಿಲರಿಂ ಪೂಜಿಸುವ ಸೂರ್ಯಪುತ್ರನಂ ಕಂಡಂತೆ ಕಣ್ಣೆದುರೊಳೆ ಕೈ ತವದಿ ಕೊಂದರು. ಎನ್ನಮಂ ಮಲ್ಲಗಾಳುಗಕ್ಕೆ ತೆಗೆದರು ತೀಳೆ ತೊಡೆಯಂ ಕೊಯ್ದು ಕೆಡಪಿದರು. ಇವರೆಲ್ಲರೂ ಧರ್ಮಿಗಳು, ನಾನೂರು ಅಧರ್ಮಿ. ಇದೆಲ್ಲ ಆ ಕೃಷ್ಣನ ಕುಹಕಂ. ಕೈ ತವದ ಶಿಕ್ಷಾ ಗುರುವಂತೆ ಆತನ್. ಕೃಷ್ಣ ಎಲ್ಲವೋ ಕೃಷ್ಣ. ರಾಜೇಂದ್ರ ಬಂದೇನಿದು? ನೀನಾರೈ? ನೀನೀಗಳೇ ಕರೆದ ಕೃಷ್ಣನ್. ಆರೋ ಕರೆದರ್ ನಿನ್ನನ್ ಎನ್ನಿ ಕೀಳ್ದೆಸೆಂ ಕಂಡು ನಗಲ್ಕೆಂ ತಂದೆಯೇಂ. ಕೌರವೇಂದ್ರ, ನೀನೆನ್ನ ಹೆಸರು ಕೂಗಿ ಕರೆದೆಯಲ್ತೆ. ಕೂಗಿದೆನೋ ಕರೆದನಂತು. ನೀನ್ಗೈದ ಕಪಟಮಂ ನೆನೆದು ಸಿಕ್ಕಿದೀಂ ಪೊಡೆಯುರಿಯಂ. ಕೂಗಿದೆನೋ ಕರೆದನಂತು. ಬಂದ ಬಟ್ಟೆಯೋಳು ಮರಳು ತೊಲಗಿಲ್ಲಿಂ ನೀಚ ನಿಲ್ಲದಿರ್ ನನ್ನೆದುರು ಕಣ್ಣು ಬೇನೆ ಬರ್ಕುಂ. ಸಾವಧಾನಂ ಚಕ್ರವರ್ತಿ, ಸಾವಧಾನಂ. ಚಕ್ರವರ್ತಿ ಎಂದೆನಂ ಹಂಗಿಪೇಯಂ. ಎನ್ನ ಚಕ್ರಾಧಿಪತ್ಯಮಂ ಪಾಳ್ಗೈದ ಕೇಡಿಗ ನೀನಲ್ದೆ. ಕೌರವೇಂದ್ರ, ಪಾಳ್ಗೈದ ಕೇಡಿಗ ನಾನಂತು. ನೀನೇ ನಿನ್ನಂ ಕೇಡಿಗೀಡು ಮಾಡಿದೆಯಂತೆ. ಮಚ್ಚರದಿ ಪಾಂಡುಸುತರಂ, ಜೂದಿನ ವ್ಯಾಜದಿಂದ ಮೋಸದಿಂದ ಅಡವಿಗಟ್ಟಿದ ಪಾಪಿ ನಾನಂತು. ನೀನೇ ಕಾರಣ. ಅಷ್ಟೇ, ಮುಂದಿನ ಡೈಲಾಗ್ಸ್ ಅಷ್ಟೇ ಅಂತಿಲ್ಲ.